ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪ್ರೈಮ್ ಟಾಪಿಕ್ಸ್ ಸಿರೀಸ್. ಪೊಲೀಸ್ ಕಾನ್ಸ್ಟೇಬಲ್ ದೃಷ್ಟಿಯಿಂದ ನಾವು ಶುರು ಮಾಡಿರ್ತಕ್ಕಂತಹ ಪ್ರೈಮ್ ಟಾಪಿಕ್ಸ್ ಸಿರೀಸ್ ಅಲ್ಲಿ ಇವತ್ತಿನ ಒಂದು ಶೆಡ್ಯೂಲ್ ಪ್ರಕಾರ, ನಮ್ಮ 30 ಡೇಸ್ ಶೆಡ್ಯೂಲ್ ಏನಿದೆ ಅದರ ಪ್ರಕಾರ ಇವತ್ತು ನಾವು ನಾಸಾ ಮತ್ತು ಇಸ್ರೋ ಮಿಷನ್ಸ್ ಜೊತೆಗೆ ಭಾರತದ ಪ್ರಮುಖ ನ್ಯಾಷನಲ್ ಪಾರ್ಕ್ಸ್ ಅಥವಾ ರಾಷ್ಟ್ರೀಯ ಉದ್ಯಾನವನಗಳು, ಅದರ ಜೊತೆಗೆ ಸ್ಪೆಷಲ್ ಫೋಕಸ್ಸು ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಈಶಾನ್ಯ ಭಾರತದ ಅಂದರೆ 7 ಸಿಸ್ಟರ್ ಸ್ಟೇಟ್ಸ್ ಏನಿದಾವೆ ಅವುಗಳಿಗೆ ಸಂಬಂಧಪಟ್ಟಂತಹ ನ್ಯಾಷನಲ್ ಪಾರ್ಕ್ಸ್ಗೆ ಸಂಬಂಧಿಸಿದ ಪ್ರಮುಖ ಮಾಹಿತಿಗಳು ಗೊತ್ತಿರಬೇಕು. ಅದರ ಜೊತೆಗೆ ತಮಿಳುನಾಡು ಹಾಗೂ ಕೇರಳ ಈ ರಾಜ್ಯಗಳಲ್ಲೂ ಇರತಕ್ಕಂತಹ ನ್ಯಾಷನಲ್ ಪಾರ್ಕ್ಸ್, ಎಸ್ಪೆಷಲಿ ಕರ್ನಾಟಕದ ಜೊತೆಗೆ ಅಂಟಿಕೊಂಡಿರ್ತಕ್ಕಂತಹ ನ್ಯಾಷನಲ್ ಪಾರ್ಕ್ಸ್ ಮೇಲೆ ಕೂಡ ನಾವು ಗಮನ ಇಟ್ಟು ಓದಬೇಕಾಗುತ್ತೆ. ಅದರ ಜೊತೆಗೆ ನಾಸಾ, ಇಸ್ರೋ ಸ್ಪೇಸ್ ಮಿಷನ್ಸು, ನ್ಯಾಷನಲ್ ಪಾರ್ಕ್ಸು ಮತ್ತು ನಮ್ಮ ಈ ಅಟ್ಮಾಸ್ಫಿಯರ್ ಏನಿದೆ ಅದರ ವೇರಿಯಸ್ ಲೇಯರ್ಸ್, ಟ್ರೋಪೋಸ್ಫಿಯರ್ ಆಗಿರ್ಬೋದು, ಸ್ಟ್ರಾಟೋಸ್ಫಿಯರ್ ಆಗಿರ್ಬೋದು, ಮೀಸೋಸ್ಫಿಯರು, ಎಕ್ಸೋಸ್ಫಿಯರು, ಐನೋಸ್ಫಿಯರ್, ಈ ಎಲ್ಲ ಟಾಪಿಕ್ ಸೇರಿದ್ರೆ ಪರ್ಸ್ನಲಿ ನನ್ನ ಗ್ಯಾರಂಟಿ ಏನಪ್ಪಾ ಅಂದ್ರೆ 8ರಿಂದ 10 ಕ್ವಶನ್ಸ್ ಇನ್ ಒನ್ ಆರ್ ದಿ ಅದರ್ ವೇ ಬರುತ್ತೆ ನಿಮಗೆ. ನ್ಯಾಷನಲ್ ಪಾರ್ಕ್ಸು, ಟೈಗರ್ ರಿಸರ್ವ್ಸು, ಕನ್ಸರ್ವೇಷನ್ ರಿಸರ್ವ್ಸು, ವೈಲ್ಡ್ ಲೈಫ್ ಸ್ಯಾಂಚುರೀಸು, ವೆಟ್ಲ್ಯಾಂಡ್ಸು, ಆಮೇಲೆ ಇಸ್ರೋ ಮತ್ತು ನಾಸಾ ಸ್ಪೇಸ್ ಮಿಷನ್ಸು, ಅದರ ಜೊತೆಗೆ ನಮ್ಮ ಯಾವುದು ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್, ಇವೆಲ್ಲ ಸೇರಿದ್ರೆ 8 to 10 ಕ್ವಶನ್ಸ್ ಗ್ಯಾರಂಟಿಡ್. ಸೊ ಹಾಗಾಗಿ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಮ್ಮ ಹೊಸ ಟೆಸ್ಟ್ ಸೀರೀಸ್ ಬಗ್ಗೆ ಕೂಡ ಮಾತಾಡ್ತೀನಿ, ಅದ್ರ ಬಗ್ಗೆ ಬ್ರೀಫ್ ಆಗಿ ಹೇಳ್ತೀನಿ. ಬಟ್ ಬಿಫೋರ್ ಸ್ಟಾರ್ಟಿಂಗ್ ಟುಡೇಸ್ ಕ್ಲಾಸ್, ಬ್ರೀಫ್ ಆಗಿ ನಮ್ಮ ಟೆಸ್ಟ್ ಸೀರೀಸ್ ಬಗ್ಗೆ ಹೇಳ್ತೀನಿ. ನಾಳೆಯಿಂದ ಆರಂಭ ಆಗುತ್ತೆ ಮಿಷನ್ ಕಾಕಿ ಅಂತ ಹೇಳ್ಬಿಟ್ಟು ಇದ್ರ ಹೆಸರು. KS ಗುರೂಜಿ ತಂಡದಿಂದ ಮಿಷನ್ ಕಾಕಿ PT ಟೆಸ್ಟ್ ಸೀರೀಸ್. PT ಅಂದ್ರೆ ಪ್ರೈಮ್ ಟಾಪಿಕ್ಸ್ ಏನಿದೆಯಲ್ಲ ಅದ್ರ ಬೇಸಿಸ್ ಮೇಲೆ ಇಲ್ಲಿ ನಾನು ಪ್ರತಿನಿತ್ಯ ಯೂಟ್ಯೂಬಲ್ಲಿ ಏನು ಮಾಡ್ತೀನಿ, ಇದು ಸದಾ ಕಂಟಿನ್ಯೂ ಇರುತ್ತೆ. ಇದನ್ನ ಹೊರತುಪಡಿಸಿ ಇನ್ನೂ ಎಕ್ಸ್ಟ್ರಾ KPSC KA ಪರೀಕ್ಷೆಗಳಲ್ಲಿ ಪದೇ ಪದೇ ರಿಪೀಟ್ ಆಗ್ತಾ ಇರತಕ್ಕಂತಹ ಟಾಪಿಕ್ಸ್ ಅನ್ನ ನಾವು ಪ್ರೈಮ್ ಟಾಪಿಕ್ಸ್ ಅಂತ ಕರಿತೀವಿ. ಅದರ ಬೇಸಿಸ್ ಮೇಲೆ KE ಮತ್ತು KSP ಯ ಕಳೆದ 6 ವರ್ಷದ ಕ್ವಶನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡಿ, ಎಷ್ಟು ಲಾಸ್ಟ್ 6 ಇಯರ್ಸ್ ಕ್ವಶನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡಿಕೊಂಡು ಅದರ ಬೇಸಿಸ್ ಮೇಲೆ ಇಲ್ಲಿ ಕ್ವಶನ್ಸ್ ಅನ್ನ ಸೆಟ್ ಮಾಡಿಕೊಂಡು ಇಲ್ಲಿ ಟೆಸ್ಟ್ ಸೀರೀಸ್ ಅಲ್ಲಿ ಕೇಳಲಾಗುತ್ತೆ. ಅದರ ಫೀಚರ್ಸ್ ಹೇಳ್ಬಿಡ್ತೀನಿ, ಪದೇ ಪದೇ ರಿಪೀಟ್ ಆಗ್ತಾ ಇರ್ತಕ್ಕಂಥ ಟಾಪಿಕ್ ಇರುತ್ತೆ. ಪ್ರತಿನಿತ್ಯ ನಿಮಗೆ 4 ವಿಷಯಗಳಿರುತ್ತೆ, ಟೈಮ್ ಟೇಬಲ್ ಕೂಡ ತೋರಿಸ್ತೀನಿ. ಸೊ 3 ಸಬ್ಜೆಕ್ಟ್ಸು, ಆಮೇಲೆ 2 ಕೋರ್ ಸಬ್ಜೆಕ್ಟ್ಸು, ಒಂದು ಮೆಂಟಲ್ ಎಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್, ಇಷ್ಟರ ಮೇಲೆ ಪ್ರಶ್ನೆ ಇರುತ್ತೆ. ಡೀಟೇಲ್ಡ್ ಸೊಲ್ಯೂಷನ್ ಇರುತ್ತೆ. ಸೊಲ್ಯೂಷನ್ಸ್ ಹೆಂಗಿರುತ್ತೆ ಅಂದ್ರೆ ರೈಟ್ ಆನ್ಸರ್ ಜೊತೆಗೆ ರಾಂಗ್ ಆನ್ಸರ್ಗೂ ಸಂಬಂಧಪಟ್ಟಂತಹ ಮಾಹಿತಿ ಇರುತ್ತೆ. ಸೊ ನನ್ನ ಪ್ರಕಾರ ಪ್ರತಿ ಪ್ರಶ್ನೆಯಿಂದ ನಿಮಗೆ ಕನಿಷ್ಠ 7ರಿಂದ 10 ರಿಲೇಟೆಡ್ ಫ್ಯಾಕ್ಟ್ಸ್ ಆರ್ಗನೈಸ್ಡ್ ವೇಲ್ ಹೋಗೋಣ ಅಂತೆ. ಸೊ ಆ ರೀತಿ ಮಾಡುವಂತ ಉದ್ದೇಶ. ಯಾಕಂದ್ರೆ ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡುವಾಗ ಏನಾಗುತ್ತೆ ಗೊತ್ತಾ, ಮೊದಲನೇ ಕ್ವಶನ್, 2ನೇ ಕ್ವಶನ್, 3ನೇ ಕ್ವಶನ್ ಸಂಬಂಧನೇ ಇರಲ್ಲ. 1ನೇ ಕ್ವಶನ್ ಯಾವುದೋ ಗಾಂಧಿ ಯುಗದ ಮೇಲೆ ಇರುತ್ತೆ, 2ನೇ ಕ್ವಶನ್ ಸಿಂಧು ನಾಗರಿಕತೆ ಮೇಲೆ ಇರುತ್ತೆ, 3ನೇ ಕ್ವಶನ್ ನಾಸಾ ಮಿಷನ್ ಮೇಲೆ ಇರುತ್ತೆ. ಆಯಾ ಕ್ವಶನ್ಗೆ ಸಂಬಂಧಪಟ್ಟಂತ ಎಕ್ಸ್ಟ್ರಾ ಮಾಹಿತಿ ತಗೋತೀರಾ, ಬಟ್ ಆ 10 ಫ್ಯಾಕ್ಟೇ ಬೇರೆ, ಈ 10 ಫ್ಯಾಕ್ಟೇ ಬೇರೆ, ಅದಂತೂ ಇನ್ನೂ ದೂರ. ಹಂಗಿದ್ದಾಗ ಮೈಂಡಲ್ಲಿ ಆರ್ಗನೈಸ್ಡ್ ವೇಯಲ್ಲಿ ಅದು ಉಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಇಲ್ಲಿ ಹೋಗ್ಲಾಡಿಸ್ತಾ ಇದೀವಿ. ಅದ್ರ ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಏನಿದೆ ಅಂದ್ರೆ DSCRT ಟೆಕ್ಸ್ಟ್ ಬುಕ್ ಸಮರಿ ಕೂಡ ಸಿಗುತ್ತೆ. ಅಂಡ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಏನಿರುತ್ತೆ ಅದ್ರ ಮೇಲೆ ಮೈಂಡ್ ಮ್ಯಾಪ್ಸ್ ಅನ್ನ ಕೂಡ ಇಲ್ಲಿ ಒದಗಿಸಿಕೊಡ್ಲಾಗುತ್ತೆ. ಅಂಡ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ತುಂಬಾ ಕನ್ಸರ್ನ್ ಇತ್ತು, ಎಲ್ಲ ಕನ್ನಡ ಮೀಡಿಯಂ ಅವ್ರಿಗೆ ಮಾಡ್ತಾ ಇದ್ದೀರಾ, ನಮ್ಗೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು. ಡೋಂಟ್ ವರಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಕೂಡ ಇಲ್ಲಿ ಕಂಟೆಂಟ್ ಅವೈಲೇಬಲ್ ಇರುತ್ತೆ. ಎಲ್ಲಿ ಸಿಗುತ್ತೆಪ್ಪ ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ನಮ್ಮ KS ಗುರೂಜಿ ಆಪ್ ಲಿಂಕ್ ಅನ್ನ ಕೊಟ್ಟಿರ್ತೀವಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಲ್ಲಿ ನಿಮ್ಗೆ ಇದು ಸಿಗುತ್ತೆ. ಅಕಸ್ಮಾತ್ ನೀವು iOS ಅಥವಾ ಐಫೋನ್ ಯೂಸ್ ಮಾಡ್ತಾ ಇದ್ರೆ ಅದರಲ್ಲಿ ಯಾವ ತರ ನೀವು ಈ ಟೆಸ್ಟ್ ಸೀರೀಸ್ ಅನ್ನು ಆಕ್ಸೆಸ್ ಮಾಡಬೇಕು ಅಂತ ತಿಳ್ಕೊಬೇಕಾದ್ರೆ 9036862461 ಈ ನನ್ನ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಕಳಿಸಿ, iOS ಆ್ಯಪ್ ಅಂತ ಹೇಳ್ಬಿಟ್ಟು ನಿಮಗೆ ನಾನು ಪ್ರೊಸೀಜರ್ ಅನ್ನ ಹೇಳ್ತೇನಂತೆ. ಫೈನ್. ಸೊ ಶೆಡ್ಯೂಲ್ ನೋಡಿ, ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. 25 ಡೇಸ್ ಶೆಡ್ಯೂಲ್ ಇರುತ್ತೆ. ನಿಮಗೆ ಪ್ರತಿನಿತ್ಯ 100 ಕ್ವಶನ್ಸ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 500ರಿಂದ 600 ಫ್ಯಾಕ್ಟ್ಸ್ ಇರುತ್ತೆ. ಸೊ ಬೈ ದಿ ಎಂಡ್ ಆಫ್ 25th ಡೇ ನಿಮಗೆ ಎಲ್ಲಾ ಸಬ್ಜೆಕ್ಟ್ಸ್ ಕವರ್ ಆಗಿರುತ್ತೆ. ಹೆಂಗಂದ್ರೆ ಸ್ಟಾರ್ಟಿಂಗ್ ಫ್ರಮ್ ಟುಮಾರೋ, ಫಾರ್ ಎಕ್ಸಾಂಪಲ್ ಪ್ರತಿನಿತ್ಯ 100 ಪ್ರಶ್ನೆಗಳ ವಿಸ್ತೃತ ಪರೀಕ್ಷೆ ಮತ್ತು ಡೀಟೇಲ್ ಸೊಲ್ಯೂಷನ್ ಇರುತ್ತೆ, ಸಮ್ಮರಿ, ಮೈಂಡ್ ಮ್ಯಾಪ್ಸ್ ಎಲ್ಲ ಇರುತ್ತೆ. ನಾಳೆ ಏನಪ್ಪ ಟಾಪಿಕ್ ಅಂತ ಹೇಳಿದ್ರೆ 3 ವಿಷಯ, ವಿಷಯ 1, ವಿಷಯ 2, ವಿಷಯ 3 ಮತ್ತು ಪ್ರಚಲಿತ ವಿದ್ಯಮಾನಗಳು. ವಿಷಯ 1 ಯಾವುದು? ನಾಳೆ ಪ್ರಾಗೈತಿಹಾಸಿಕ ಅಂದ್ರೆ ಈ ಪ್ರೀ ಹಿಸ್ಟರಿ ಅಂತ ಏನ್ ಕರಿತೀವಲ್ವಾ. ಹಿಸ್ಟ್ರಿ ಅಂದ್ರೆ ಏನ್ ಹೇಳಿ, ಇತಿಹಾಸ ಅಂದ್ರೆ ಏನ್ ಹೇಳಿ, ಎಲ್ಲಿಂದ ನಿಮ್ಗೆ ರೆಕಾರ್ಡ್ ಸಿಗುತ್ತೋ ಅದಕ್ಕೆ ಹಿಸ್ಟ್ರಿ ಅಂತ ಕರಿತೀವಿ. ಅದ್ರ ಮುಂಚೆ ಇದ್ದಂತಹದ್ದು ಪ್ರೀ ಹಿಸ್ಟ್ರಿ. ಆ ಪ್ರೀ ಹಿಸ್ಟ್ರಿ ಸಿಂಧು ಕಣಿವೆ ನಾಗರಿಕತೆ ಮತ್ತು ವೈದಿಕ ಕಾಲ, ಇದು ವಿಷಯ 1. ನೆಕ್ಸ್ಟ್ ಸಂವಿಧಾನ, ಎರಡು ಮೇನ್ ಕೋರ್ ಸಬ್ಜೆಕ್ಟ್ಸ್, ಮೆಂಟಲ್ ಎಬಿಲಿಟಿ ಆಮೇಲೆ ಕರೆಂಟ್ ಅಫೇರ್ಸ್. 4 ವಿಷಯ ಪ್ರತಿನಿತ್ಯ ನೀವು ಓದ್ಬೇಕಾಗುತ್ತೆ. ಸಿಂಪಲ್ ಟಾರ್ಗೆಟ್ಸ್ ಇರ್ತವೆ. ನೆಕ್ಸ್ಟ್ ಸಂವಿಧಾನದ ರಚನೆ, ಪ್ರಸ್ತಾವನೆ ಮತ್ತು ಎರವಲು ಪಡೆದಂತಹ ಪ್ರಮುಖ ಅಂಶಗಳು, ಇದರ ಗುಣಲಕ್ಷಣಗಳು, ಇದು ವಿಷಯ 2. ವಿಷಯ 3 ಏನು? ಮೆಂಟಲ್ ಎಬಿಲಿಟಿಯಲ್ಲಿ ನಿಮಗೆ ಸಂಖ್ಯಾ ಪದ್ಧತಿ ಮತ್ತು ಸರಳೀಕರಣ ಅಂದ್ರೆ ನಂಬರ್ ಸಿಸ್ಟಮ್ ಮತ್ತು ಸಿಂಪ್ಲಿಫಿಕೇಶನ್ ಇರುತ್ತೆ. ಅಂಡ್ 4ನೇ ವಿಷಯ ಯಾವುದು? ಜೂನ್ 2025 ಕರೆಂಟ್ ಅಫೇರ್ಸ್ ಪಾರ್ಟ್ 1 ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಇರುತ್ತೆ.
ಸೊ ಪ್ರತಿ 2 ದಿನಕ್ಕೊಮ್ಮೆ ನಿಮಗೆ ಒಂದೊಂದು ತಿಂಗಳು ಕರೆಂಟ್ ಅಫೇರ್ಸ್ ಕವರ್ ಆಗ್ತಾ ಹೋಗುತ್ತೆ. ಜೂನ್ 2025ರಿಂದ ಜೂನ್ 2026ರವರೆಗೂ ನಾವು ಕವರ್ ಮಾಡ್ತೀವಿ ಇಲ್ಲಿ ಕರೆಂಟ್ ಅಫೇರ್ಸ್. ಸೊ ಒಟ್ಟು 25 ಕ್ವಶನ್ಸ್ 25 ಕ್ವಶನ್ಸ್ 25 ಕ್ವಶನ್ಸ್ 25 ಕ್ವಶನ್ಸ್ 100 ಕ್ವಶನ್ಸ್ ಇನ್ ಟೋಟಲ್ ಇರುತ್ತೆ. ಈ 100 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಕೊಂಡು ಓದಿದ್ರೆ ಅಥವಾ ಅದನ್ನ ಸೊಲ್ಯೂಷನ್ ಡೀಟೇಲ್ ಆಗಿ ನೋಡಿದ್ರೆ ಒಂದು ಆರ್ಡರ್ಡ್ ವೇಲಿ, ಫಾರ್ ಎಕ್ಸಾಂಪಲ್ ಪ್ರೀ ಹಿಸ್ಟ್ರಿ ಇರುತ್ತೆ, ಸಿಂಧು ನಾಗರಿಕತೆ ಇರುತ್ತೆ, ವೈದಿಕ ಕಾಲ ಇರುತ್ತೆ, ಎಲ್ಲ ಒಂದೇ ಕ್ರೊನಾಲಜಿಯಲ್ಲಿ ಬರುತ್ತಲ್ವಾ, ಒಂದಾದ್ಮೇಲೆ ಒಂದು ಆರ್ಡರ್ ಅಲ್ಲಿ ನೀವು ಹಿಸ್ಟ್ರಿ ಕವರ್ ಮಾಡ್ಕೊಂಡಂಗೆ ಆಗುತ್ತೆ. ಅದೇ ರೀತಿ ಸಂವಿಧಾನದ ರಚನೆ, ಪ್ರಸ್ತಾವನೆ ಮತ್ತು ಪ್ರಮುಖ ಲಕ್ಷಣಗಳು ಆರ್ಡರ್ ಅಲ್ಲಿ ಓದ್ಕೊಂಡಂಗೆ ಆಗುತ್ತೆ. ಸೊ ಈ ರೀತಿ ನಿಮಗೆ ಜುಲೈ 3ಕ್ಕೆ ಟಾರ್ಗೆಟ್ಸ್, ಜುಲೈ 4ಕ್ಕೆ ಭಾರತದ ಇತಿಹಾಸ ಕಂಟಿನ್ಯೂಡ್. ಈ ವೈದಿಕ ಕಾಲ ಆದ್ಮೇಲೆ ಬುದ್ಧಿಸಂ, ಜೈನಿಸಂ, ಮಹಾಜನಪದಗಳು, ಮತ್ತೆ ಅದಾದ್ಮೇಲೆ ಮೌರ್ಯ ಸಾಮ್ರಾಜ್ಯ ಬರುತ್ತೆ. ಸಂವಿಧಾನ ಇಂಪಾರ್ಟೆಂಟ್ ಪಾರ್ಟ್ಸ್, ಇಂಪಾರ್ಟೆಂಟ್ ಅನುಸೂಚಿಗಳು, ಅದಾದ್ಮೇಲೆ ನಮ್ಮ ಮೆಂಟಲ್ ಅಬಿಲಿಟಿ, ಇಲ್ಲಿ ಭಿನ್ನ ರಾಶಿಗಳು, ಸರಾಸರಿ, ಅನುಪಾತ ಮತ್ತು ಸಮಾನುಪಾತ, ಈ ತರ. ಅಂಡ್ ಜೂನ್ 2025ರ ಭಾಗ 2ನೇ ಕರೆಂಟ್ ಅಫೇರ್ಸ್. ಈ ತರ ನಿಮ್ಗೆ ಎಲ್ಲಿವರೆಗೆ ಜೂನ್ 27ರವರೆಗೂ ಕಂಪ್ಲೀಟ್ ಡೀಟೇಲ್ಡ್ ಟೈಮ್ ಟೇಬಲ್ ಇರುತ್ತೆ. ಇದ್ರ ಪ್ರಕಾರನೇ ಟೆಸ್ಟ್ ಸೀರೀಸ್ ಇರುತ್ತೆ. ಸೊ ನೀವು ಓದ್ತಾ ಇರುವಂತಹ ಒಂದು ಅಪ್ರೋಚ್ ಜೊತೆಗೆ ಮಾಡ್ತಾ ಇರ್ತಕ್ಕಂತಹ ಎಫರ್ಟ್ ಜೊತೆಗೆ ಈ ಟೆಸ್ಟ್ ಸೀರೀಸ್ ಅನ್ನ ಸೇರಿಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಆ ಉಳಿದವ್ರಿಗಿಂತ ಬೇರೆಯವ್ರಿಗಿಂತ ಒಂದು 30 to 40% ಮುಂದೆ ಹೋಗ್ಲಿಕ್ಕೆ, 0 to 100% ಅನ್ಕೊಳಕ್ ಹೋಗ್ಬೇಡಿ. ನಿಮ್ಮ ಎಫರ್ಟ್ ಬೇಕೇ ಬೇಕು. ಅದ್ರ ಮೇಲೆ ಈಗ 50-60 ಸ್ಕೋರ್ ಮಾಡೋರಿದ್ರೆ 80-85ರವರೆಗೂ ತಂದು ನಿಲ್ಲಿಸುವಂತಹ ತಾಕತ್ತು ಈ ಒಂದು ಪ್ರಾಕ್ಟೀಸ್ ಅಥವಾ ಸೆಲ್ಫ್ ಅಸೆಸ್ಮೆಂಟ್ ಬೇಸ್ಡ್ ಟೆಸ್ಟ್ ಸೀರೀಸ್ ಅಲ್ಲಿ ಇರುತ್ತೆ. ರೈಟ್. ಸೊ ಇದು ಡೀಟೇಲ್ಸ್ ಅಲ್ಲಿ ಇರುತ್ತೆ. ಈ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಪ್ಲೀಸ್ ಆಕ್ಸೆಸ್. ಸೊ ಕ್ವಶನ್ ನೋಡೋಣ ಇವತ್ತಿಂದು. ಮೊಟ್ಟ ಮೊದಲನೇದಾಗಿ ಪ್ರೈಮ್ ಟಾಪಿಕ್ 1 ಇವತ್ತಿಂದ ಯಾವುದು? ಇಸ್ರೋ ಮತ್ತು ನಾಸಾ ಈ 2 ಪ್ರಮುಖ ಸ್ಪೇಸ್ ಏಜೆನ್ಸಿಗೆ ಸಂಬಂಧಪಟ್ಟಂತಹ ಮಿಷನ್ಸ್. ಇಲ್ಲಿ ಭಾರತದ ಮೊಟ್ಟ ಮೊದಲ ಉಪಗ್ರಹ ಆರ್ಯಭಟವನ್ನ 1975ರಲ್ಲಿ ಸೋವಿಯತ್ ಒಕ್ಕೂಟದ ರಾಕೆಟ್ ಮೂಲಕ ಉಡಾವಣೆ ಮಾಡಲಾಯಿತು. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸೋವಿಯತ್ ಯೂನಿಯನ್ ಏನಿದೆಯಲ್ಲ, ಸೋವಿಯತ್ ಒಕ್ಕೂಟ, ಅವರು ಕೊಟ್ಟಂತಹ ರಾಕೆಟ್ ಮೂಲಕ ಭಾರತದ ಮೊದಲ ಉಪಗ್ರಹ ಆರ್ಯಭಟವನ್ನ 1975ರಲ್ಲಿ ಉಡಾವಣೆ ಮಾಡಲಾಯಿತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ತಿಳ್ಕೊಳ್ಬೇಕಾದಂತ ಅಂಶ ಏನಪ್ಪಾ ಅಂತಂದ್ರೆ, ಸರ್ 1975ರ ಮುಂಚೆ ಭಾರತದಲ್ಲಿ ರಾಕೆಟ್ ಉಡಾವಣೆನೇ ಆಗಿಲ್ವಾ? ಆಗಿದೆ. 1962 ಆಗಿದೆ, 63 ಆಗಿದೆ. ಬಟ್ ಫಸ್ಟ್ ಮೊಟ್ಟ ಮೊದಲ ಸ್ವದೇಶಿ ನಿರ್ಮಿತ ರಾಕೆಟ್ ಭಾರತದಿಂದ ಉಡಾವಣೆ ಆಗಿದ್ದು ಯಾವಾಗ ಗೊತ್ತಾ? ಯಾರಿಗಾದ್ರೂ ಗೊತ್ತಾ? 1967 ಅಲ್ಲಿ. ಅದ್ರ ಹೆಸರೇನು ಗೊತ್ತಾ? RH-75 ಅಂತ ಹೇಳ್ಬಿಟ್ಟು, ರೋಹಿಣಿ 75 ಅಂತ ಹೇಳ್ಬಿಟ್ಟು. ಇದು ಭಾರತದಲ್ಲೇ ನಿರ್ಮಾಣವಾದಂತಹ ಸ್ವದೇಶಿ ನಿರ್ಮಿತ ಫಸ್ಟ್ ಕಂಪ್ಲೀಟ್ಲಿ ಇಂಡಿಜಿನಸ್ಲಿ ಬಿಲ್ಟ್ ಸ್ಪೇಸ್ ರಾಕೆಟ್ 1967 ಅಲ್ಲಿ. ಸೊ ಹಾಗಾಗಿ ಈ ಒಂದು ಫ್ಯಾಕ್ಟ್ ನೆನಪಿರಲಿ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಇಟ್ಸ್ ಅಬ್ಸಲ್ಯೂಟ್ಲಿ ರೈಟ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ಇಸ್ರೋ ಸಂಸ್ಥೆಯನ್ನ ಆಗಸ್ಟ್ 15, 1969ರಂದು ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರ ನೇತೃತ್ವದಲ್ಲಿ ಸ್ಥಾಪಿಸಲಾಯಿತು. 1947 ಅಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಇಟ್ ಟುಕ್ ನಿಯರ್ಲಿ 22 years ಟು ಹ್ಯಾವ್ ಅವರ್ ಓನ್ ಸ್ಪೇಸ್ ಏಜೆನ್ಸಿ. ಯಾಕಂದ್ರೆ ಆಗಿನ ಸಂದರ್ಭದಲ್ಲಿ ಈ ತರ ದೂರಾಲೋಚನೆ ಮಾಡಿರಲಿಲ್ಲ ಅನ್ಕೊಳ್ಳಿ. ಈಗ ಎವ್ರಿಥಿಂಗ್ ಈಸ್ ಡಿಪೆಂಡೆಂಟ್ ಅಪಾನ್ ಸ್ಪೇಸ್. ಒಂದು ಕಮ್ಯುನಿಕೇಶನ್ ಆಗಿರ್ಬೋದು, ಡೇಟಾ ಆಗಿರ್ಬೋದು, ಅಥವಾ ಕ್ಲಾಸಸ್ ಆಗಿರ್ಬೋದು, ನಮ್ಮ ಕ್ಲಾಸಸ್ ಎಲ್ಲವೂ ಕೂಡ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದೇ ಆರ್ ಡಿಪೆಂಡೆಂಟ್ ಅಪಾನ್ ಸ್ಪೇಸ್. ಹಾಗಾಗಿ ಆ ಸ್ಪೇಸ್ ಮಿಷನ್ ಅನ್ನ ಸರಿಯಾಗಿ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ನಮ್ಮದೇ ಆದಂತಹ ಒಂದು ಸ್ಪೇಸ್ ಮಿಷನ್ ಬೇಕು. ಇಲ್ಲಾಂದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ವೆರಿ ವೆರಿ ಡಿಫಿಕಲ್ಟ್. ಬೇರೆ ದೇಶಗಳು ನಮ್ಮನ್ನ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಅದಕ್ಕೆ ಅಲ್ವಾ ಈ ತರ ಸ್ಪೇಸ್ ಮಿಷನ್ ಬರೀ ಸ್ಥಾಪನೆ ಮಾಡಿದ್ದಲ್ಲ, ಅದಕ್ಕೆ ನೀಡಬೇಕಾದಂತಹ ಒತ್ತು ನೀಡೋದಕ್ಕೆ ನಾವು ವಿ ಹ್ಯಾವ್ ಗಾಟ್ ಅವರ್ ಓನ್ ಮಾರ್ಸ್ ಮಿಷನ್, 3 ಚಂದ್ರಯಾನಗಳು, ಅಂಡ್ ಈಗ ಗಗನಯಾನ್ ಮಿಷನ್, ಆಮೇಲೆ ಸೋಲಾರ್ ಮಿಷನ್ ಕೂಡ ಲಾಂಚ್ ಮಾಡಿದ್ವಿ. ಎಸ್ ಆರ್ ನೋ? ಸೊ ಹಾಗಾಗಿ ಇಲ್ಲಿ 2 ಸ್ಟೇಟ್ಮೆಂಟ್ ಸರಿಯಾದಂತಹ ಆಯ್ಕೆಗಳಾಗಿರ್ತವೆ. ಸೊ ಇಲ್ಲಿ ಬೋತ್ 1 and 2 ಆರ್ ಕರೆಕ್ಟ್. ಆರ್ಯಭಟ ಏಪ್ರಿಲ್ 19, 1975ರಂದು ಇದನ್ನ ಉಡಾವಣೆ ಮಾಡಲಾಯಿತು. ಇದಕ್ಕೆ ಬಳಸಿದಂತ ರಾಕೆಟ್ ಹೆಸರು ಕ್ರಾಸ್ಮೋಸ್ 3M ಅನ್ನೋ ಒಂದು ರಾಕೆಟ್ ಅನ್ನ ಬಳಸಿ ಇದನ್ನ ಉಡಾವಣೆ ಮಾಡಲಾಯಿತು. ಸೊ ಈ ಒಂದು ಸಂದರ್ಭದಲ್ಲಿ ನಿಮಗೆ ಕೆಲವೊಂದಿಷ್ಟು GK ಪಾಯಿಂಟ್ಸ್ ಅನ್ನ ಕೂಡ ಲಿಂಕ್ ಮಾಡಬೇಕಾಗುತ್ತೆ. ಈಗ ಇಸ್ರೋ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಇಸ್ರೋದ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿದೆ, ಬೆಂಗಳೂರಿನ ಅಂತರಿಕ್ಷ ಭವನದಲ್ಲಿದೆ. ಓಕೆ, UR ಉಪಗ್ರಹ ಕೇಂದ್ರ ಇದು ಬೆಂಗಳೂರಿನಲ್ಲಿದೆ. ಇಲ್ಲೇ ಆರ್ಯಭಟ ಉಪಗ್ರಹವನ್ನ ವಿನ್ಯಾಸಗೊಳಿಸಲಾಗಿತ್ತು. ಪ್ಲೀಸ್ ರಿಮೆಂಬರ್ ದಿಸ್ ಫ್ಯಾಕ್ಟ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್.
ಚಂದ್ರಯಾನ 3 ಮಿಷನ್ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ. ಚಂದ್ರಯಾನ 3 ಇದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಒಂದು ಮಿಷನ್. ಚಂದ್ರಯಾನ ಅಂತ ಬಂದಾಗ ನಿಮಗೆ 3 ಮೈಲಿಗಲ್ಲುಗಳು ಇಲ್ಲಿ ನೆನಪಲ್ಲಿರಬೇಕು. ಚಂದ್ರಯಾನ 1, ಚಂದ್ರಯಾನ 2 ಮತ್ತು ಚಂದ್ರಯಾನ 3. ಈ 3 ಸ್ಪೇಸ್ ಮಿಷನ್ಸ್ ನ ಲಾಂಚ್ ಇಯರ್ ನಿಮ್ಗೆ ನೆನಪಲ್ಲಿರಬೇಕು. ಫಾರ್ ಎಕ್ಸಾಂಪಲ್, ಈಗ ಚಂದ್ರಯಾನ 1 ಯಾವಾಗ ಬಂತು? 2008ರಲ್ಲಿ. 2 ಯಾವಾಗ ಬಂತು? 2019ರಲ್ಲಿ. 3 ಯಾವಾಗ ಬಂತು? 2023ರಲ್ಲಿ. ಕರೆಕ್ಟಾ? ಇನ್ ಡೇಟ್ಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲವೂ ಇಂಪಾರ್ಟೆಂಟ್ ಆಗದೆ ಇರಬಹುದು, ಬಟ್ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ. ರಫ್ಲಿ ಐ ಟ್ರೈ ಟು ರಿಮೆಂಬರ್. ಚಂದ್ರಯಾನ 1 ಐ ಥಿಂಕ್ ಅಕ್ಟೋಬರ್ 22, ಚಂದ್ರಯಾನ 2 ಐ ಥಿಂಕ್ ಜುಲೈ 22, ಚಂದ್ರಯಾನ 3 ಮೋಸ್ಟ್ಲಿ ಜುಲೈ 14 ಅನ್ಸುತ್ತೆ, ಜುಲೈ 14 ಅನ್ಸುತ್ತೆ. ಸ್ವಲ್ಪ ತಪ್ಪಾಗಿದ್ರೆ ಕಮೆಂಟ್ಸ್ ಅಲ್ಲಿ ಕರೆಕ್ಟ್ ಮಾಡಿ. ಸೊ ರಫ್ಲಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಚಂದ್ರಯಾನ 3ಯಲ್ಲಿ ಆರ್ಬಿಟರ್ ಇರಲಿಲ್ಲ. ನೆನಪಲ್ಲಿ ಇಟ್ಕೊಳ್ಳಿ, ಚಂದ್ರಯಾನ 3 ಮಿಷನ್ ಅಲ್ಲಿ ಲ್ಯಾಂಡರ್ ಇತ್ತು, ರೋವರ್ ಇತ್ತು, ಬಟ್ ಆರ್ಬಿಟರ್ ಇರಲಿಲ್ಲ. ಈ ಚಂದ್ರಯಾನ 3 ಏನ್ ಮಾಡ್ತು ಗೊತ್ತಾ? ಚಂದ್ರಯಾನ 2 ಎರಡನೇ ಚಂದ್ರಯಾನ ಮಿಷನ್ ಏನಿತ್ತಲ್ಲ, ಅದ್ರದ್ದು ಆರ್ಬಿಟ್ ಇನ್ನೂ ಅಲ್ಲೇ ಚಂದ್ರನ ಸುತ್ತಾಡ್ತಾ ಇತ್ತು. ಅದರ ಸಹಾಯ ಪಡ್ಕೊಂಡು ತನ್ನ ಸೈಂಟಿಫಿಕ್ ಆಬ್ಜೆಕ್ಟಿವ್ ಅನ್ನು ಫುಲ್ಫಿಲ್ ಮಾಡ್ತು. ಅದರ ಜೊತೆಗೆ ಮೂನ್, ಚಂದ್ರನ ಸದರ್ನ್ ಪೋಲ್ ಅಲ್ಲಿ ಲಾಂಚ್ ಆದಂತಹ ಅಥವಾ ಸೇಫ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದಂತಹ ಮೊಟ್ಟ ಮೊದಲ ದೇಶ ಅಂತ ಕೂಡ ಭಾರತ ಕರೆಸ್ಕೊಳ್ತು. ಅಂಡ್ ಇದೇ ಒಂದು ಸಂದರ್ಭದಲ್ಲಿ ಇದು ಲ್ಯಾಂಡ್ ಆದಂತಹ ದಿನ 23 ಆಗಸ್ಟ್ ಅನ್ನ ನಾವು ಏನಂತ ಕರಿತೀವಿ? ನ್ಯಾಷನಲ್ ಸ್ಪೇಸ್ ಡೇ ಅಂತ ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದೀವಿ. ಇಷ್ಟು ಮಾಹಿತಿ ನಿಮ್ಗೆ ಗೊತ್ತಿರಬೇಕು ಇಲ್ಲಿ. ಸೊ ಸ್ಟೇಟ್ಮೆಂಟ್ ನಂಬರ್ 1 ಏನಿದೆ? ಚಂದ್ರನ ದಕ್ಷಿಣ ಧ್ರುವದ ಬಳಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದಂತಹ ವಿಶ್ವದ ಮೊದಲ ದೇಶ ಈ ಒಂದು ಮಿಷನ್ ಇಂದ ಭಾರತ ಆಯಿತು. ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್, ಚಂದ್ರಯಾನ 3 ಮಿಷನ್ ಯಾವುದೇ ಆರ್ಬಿಟರ್ ಅನ್ನ ಹೊಂದಿರಲಿಲ್ಲ, ಕೇವಲ ಪ್ರೊಪಲ್ಷನ್ ಮಾಡ್ಯೂಲ್ ಹಾಗೂ ಲ್ಯಾಂಡರ್ ಮತ್ತು ರೋವರ್ ಅನ್ನ ಒಳಗೊಂಡಿತ್ತು. ಲ್ಯಾಂಡರ್ ಅನ್ನ ನಾವೇನಂತ ಕರೆದ್ವಿ? ವಿಕ್ರಮ್ ಅಂತ ಕರೆದ್ವಿ. ರೋವರ್ ಅನ್ನ ಪ್ರಜ್ಞಾನ್ ಅಂತ ಕರೆದ್ವಿ. ಸೊ ಸ್ಟೇಟ್ಮೆಂಟ್ 2 ಕೂಡ ಕರೆಕ್ಟ್. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಇಟ್ ಈಸ್ ಬೋತ್ 1 and 2. So India is the first country in the entire world to achieve a soft landing on the southern pole of moon ಅಥವಾ ಲೂನಾರ್ ಸೌತ್ ಪೋಲ್ ಅಂತ ಕರಿತೀವಿ. ಇಲ್ಲಿ ಬೋತ್ 1 and 2 ಎರಡು ಕೂಡ ಸರಿಯಾದಂಥದ್ದು. ಅಂಡ್ ಆಗಸ್ಟ್ 23, 2023ರಂದು ಭಾರತ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಇಳಿದಂತಹ ಮೊದಲ ದೇಶವಾಯಿತು. ಆದ ಕಾರಣ ಈ ದಿನವನ್ನ ನಾವು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಥವಾ ನ್ಯಾಷನಲ್ ಸ್ಪೇಸ್ ಡೇ ಅಂತ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. ನಾವಿಕ್ ಗೊತ್ತಿದೆಯಲ್ಲ, ನ್ಯಾಷನಲ್ ನೇವಿಗೇಷನ್. ಸೊ ಭಾರತೀಯ ಸ್ವಂತ ಒಂದು GPS ಗೆ ಇಕ್ವಿವೆಲೆಂಟ್ ಆಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಇದು. 7 ಉಪಗ್ರಹಗಳನ್ನ ಒಳಗೊಂಡಂತಹ 7 ಆಕ್ಟಿವ್ ಸ್ಯಾಟಲೈಟ್ಸ್ ಅನ್ನ ಒಳಗೊಂಡಿರ್ತಕ್ಕಂತಹ ಒಂದು ವ್ಯವಸ್ಥೆ ಇದು. ಸೊ ಈ ನಾವಿಕ್ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಈ ನಾವಿಕ್ ಸ್ಪೇಸ್ ಮಿಷನ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಈ ನಾವಿಕ್ಗೆ ಹಿಂದೆ ನಾವು IRNSS ಅಂತ ಕರಿತಾ ಇದ್ವಿ, ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ಇದನ್ನ ಮರುನಾಮಕರಣ ಮಾಡಿ ಈಗ ನಾವಿಕ್ ಅಂತ ಕರಿತೀವಿ. ಇದು ಇಸ್ರೋ ಅಭಿವೃದ್ಧಿಪಡಿಸಿದ ಪ್ರಾದೇಶಿಕ ಉಪಗ್ರಹ ನ್ಯಾವಿಗೇಷನ್ ವ್ಯವಸ್ಥೆಯಾಗಿದ್ದು ಒಟ್ಟು 7 ಸಕ್ರಿಯ ಉಪಗ್ರಹಗಳ ನಕ್ಷತ್ರ ಪುಂಜವನ್ನ ಇದು ಹೊಂದಿದೆ. ದಿಸ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಒಂದು ಸ್ಯಾಟಲೈಟ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿ ಹಾಳಾಗಿತ್ತು, ಹಾಗಾಗಿ ಅದರ ರಿಪ್ಲೇಸ್ಮೆಂಟ್ಗೆ ಮತ್ತೊಂದು ಸ್ಯಾಟಲೈಟ್ ನ ಲಾಂಚ್ ಮಾಡಲಾಗಿದೆ. ಒಟ್ಟಿನಲ್ಲಿ ಇದರಲ್ಲಿ 7 ಆಕ್ಟಿವ್ ಸ್ಯಾಟಲೈಟ್ಸ್ ಇದಾವೆ, ಬ್ಯಾಕಪ್ ಸ್ಯಾಟಲೈಟ್ ಬಿಟ್ಟು. ಇದು ಭಾರತದ ಗಡಿಯಿಂದ ಸುಮಾರು 5,000 ಕಿಲೋಮೀಟರ್ಗಳವರೆಗೆ ನಿಖರವಾದ ಸ್ಥಾನವನ್ನ ತೋರಿಸುತ್ತೆ. ಭಾರತದ ಗಡಿ ಬಿಟ್ಟು ಅದರ ಆಚೆಗೂ ನಿಖರವಾದಂತಹ ಲೊಕೇಶನ್ ತೋರಿಸುತ್ತೆ. ಬಟ್ 5,000 ಕಿಲೋಮೀಟರ್ ಅಲ್ಲ ಸರ್. 5,000 ಕಿಲೋಮೀಟರ್ ಅಂದ್ರೆ ಎಲ್ಲೋ ಹೋಗ್ಬಿಡ್ತೀರ ನೀವು? ಇಂಡಿಯಾ ದಾಟಿ ಮಿಡ್ಲ್ ಈಸ್ಟ್ ದಾಟಿ ಆ ಕಡೆ ಎಲ್ಲೋ ಹೊರಟೋಗ್ಬಿಡ್ತೀರಾ? ನಾಟ್ 5,000, ಇಟ್ ಈಸ್ 1,500 ಕಿಲೋಮೀಟರ್. UPSC ಐ ಥಿಂಕ್ 2014-15 ಪ್ರಿಲಿಮ್ಸ್ ಅಲ್ಲಿ ಪ್ರಶ್ನೆ ಬಂದಿತ್ತು ಈ ಸ್ಟೇಟ್ಮೆಂಟ್ ಮೇಲೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನು ಈಸಿಲಿ ಎಲಿಮಿನೇಟ್ ಮಾಡಬಹುದು. ಓನ್ಲಿ 1 ಈಸ್ ಕರೆಕ್ಟ್. ಇಲ್ಲಿ ಮೊದಲ ಸ್ಟೇಟ್ಮೆಂಟ್ ಮಾತ್ರ ಸರಿಯಾದಂತಹ ಉತ್ತರ. ಸೊ 5,000 ಕಿಲೋಮೀಟರ್ ಅಲ್ಲ, ಇಟ್ ಈಸ್ ಟೂ ಮಚ್ ಎಕ್ಸಾಜರೇಟೆಡ್. ಕ್ಲಿಯರ್? ಸೊ ಇಂತಹ ಒಂದು ವಿಷಯ ಬಂದಾಗ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಎಲ್ಲಿ ಎಕ್ಸಾಮಿನರ್ ನಿಮ್ಮನ್ನ ಟ್ರ್ಯಾಪ್ ಮಾಡ್ಲಿಕ್ಕೆ ಸಾಧ್ಯವೋ ಅಲ್ಲಿ ಟ್ರ್ಯಾಪ್ ಮಾಡ್ತಾ ಇರ್ತಾರೆ. ಹಾಗಾಗಿ ಬಿ ವೆರಿ ವೆರಿ ಕೇರ್ಫುಲ್. ಇದರ ಜೊತೆಗೆ ನೀವೀಗ ಯಾಕಿನ್ನೂ ನಿಮ್ಮ ಪ್ರಿಪ್ರೇಷನ್ನ ಸ್ಪೀಡಪ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ನೋಟಿಫಿಕೇಶನ್ ಬರ್ತಾ ಇದಾವೆ. ಈಗ ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನನಗೊಂದು ಮಾಹಿತಿ ಏನು ಬಂತಪ್ಪ ಅಂತ ಹೇಳಿದ್ರೆ, KS ನೋಟಿಫಿಕೇಶನ್ ಮುಂದಿನ ವಾರ ಅಂತೆ, ಫಿಲಿಮ್ಸ್ ಅಕ್ಟೋಬರಲ್ಲಂತೆ, ಆ್ಯಂಡ್ ಮೇನ್ಸು ಫೆಬ್ರವರಿಯಲ್ಲಿ, ಮಾರ್ಚ್ ಏಪ್ರಿಲಲ್ಲಿ ಇಂಟರ್ವ್ಯೂ, ಮೇ ಅಲ್ಲಿ ಫೈನಲ್ ರಿಸಲ್ಟು. 8 ತಿಂಗಳೂ ಆಗಲ್ಲ ನಿಮ್ಗೆ ರಿಸಲ್ಟ್ ಬಂದ್ಬಿಟ್ಟಿರುತ್ತೆ. ಸೊ ಈ ಥರ ಸುಮಾರು ಎಕ್ಸಾಮ್ಸ್ ಇದಾವೆ.
ದಿಸ್ ಈಸ್ ದಿ ಲಾಸ್ಟ್ ಅಂಡ್ ಬೆಸ್ಟ್ ಅಪರ್ಚುನಿಟಿ. ಯಾರು ಈ 21ರಿಂದ ಒಂದು 35 ಅಥವಾ 38 ಏಜ್ ಗ್ರೂಪ್ ಅಲ್ಲಿ ಇದ್ರಲ್ಲ, ಗೌರ್ಮೆಂಟ್ ಜಾಬ್ ಬೇಕು ಬೇಕು ಅನ್ನೋರು, ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ. ವರ್ಕ್ ಹಾರ್ಡರ್ ಹಾರ್ಡೆಸ್ಟ್. ಓಕೆ, ಗಿವ್ ವಾಟ್ ಎವರ್ ಯು ಹ್ಯಾವ್ ಗಾಟ್. ಫೈನ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ 1 ಇಟ್ ಈಸ್ ಓನ್ಲಿ ರೈಟ್, ಸ್ಟೇಟ್ಮೆಂಟ್ 2 ತಪ್ಪಾಗಿದೆ. ಇಟ್ಸ್ ನಾಟ್ 5000 ಕಿಲೋಮೀಟರ್ಸ್. ಎಷ್ಟು? 1500 ಕಿಲೋಮೀಟರ್ಸ್. ಕರೆಕ್ಟಾ? ಸೊ ಯಾಕೆ ಎರಡನೇ ಸ್ಟೇಟ್ಮೆಂಟ್ ತಪ್ಪು? ಯಾಕಂದ್ರೆ ಇದು 1500 ಕಿಲೋಮೀಟರ್ ಮಾತ್ರ ಹೊಂದಿರುತ್ತೆ. ನೆನಪಿರ್ಲಿ, ಇಲ್ಲಿ ಮತ್ತೊಂದು ಫ್ಯಾಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಒಟ್ಟು ಎಷ್ಟು ಸ್ಯಾಟಲೈಟ್ಸ್ ಇದರಲ್ಲಿ ಇರುತ್ತೆ ಅಂತ ಹೇಳಿದ್ರೆ 7 ಸ್ಯಾಟಲೈಟ್ಸ್. ಹೌದಾ? ಈ 7 ಸ್ಯಾಟಲೈಟ್ಸ್ ಅಲ್ಲಿ ಎಷ್ಟು ಜಿಯೋ ಸ್ಟೇಷನರಿ, ಎಷ್ಟು ಜಿಯೋ ಸಿಂಕ್ರನಸ್ ಅಂತ ಕೂಡ ಕೇಳಬಹುದು. 3 ಜಿಯೋ ಸ್ಟೇಷನರಿ ಅಂತ ಹೇಳಿದ್ರೆ, ಭೂಮಿಯಿಂದ ಆ ಸ್ಯಾಟಲೈಟ್ ಅನ್ನ ನೀವು ನೋಡಿದ್ರೆ ಅದು ನಿಂತಂಗೆ ಕಾಣಿಸುತ್ತೆ, ಅಲ್ಲೇ ನಿಂತಂಗೆ ಕಾಣಿಸುತ್ತೆ. ಬಟ್ ಇಟ್ ಇಸ್ ಆಕ್ಚುಲಿ ನಾಟ್ ಸ್ಟೇಷನರಿ. ಅದೇನಾಗಿರುತ್ತೆ, ಭೂಮಿಯ ವೇಗದ ಜೊತೆಗೆ ಅದರ ವೇಗವನ್ನ ಸಿಂಕ್ರನೈಸ್ ಮಾಡಿರ್ತಾರೆ. ಹಾಗಾಗಿ ನಮಗೆ ಸ್ಟೇಷನರಿ ಅನ್ಸುತ್ತೆ. ಇಮಿಡಿಯೇಟ್ ಕಮ್ಯುನಿಕೇಶನ್ಗೆ, ಅಕ್ಯುರೇಟ್ ಡೇಟಾ ಕಳಿಸ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ 3 ಜಿಯೋ ಸ್ಟೇಷನರಿ ಅಂಡ್ 4 ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ಸ್ ಅನ್ನ ಇದು ಒಳಗೊಂಡಿರುತ್ತೆ. ರೈಟ್? ಇದಕ್ಕೆ ರಿಲೇಟೆಡ್ ಜಿಕೆ ಪಾಯಿಂಟ್ ಏನು? ನಾವಿಕ್ ಉಪಗ್ರಹಗಳ ನಿಯಂತ್ರಣ ಕೇಂದ್ರ ಮತ್ತು ಗ್ರೌಂಡ್ ಸ್ಟೇಷನ್ ಎಲ್ಲಿದೆ? ಕರ್ನಾಟಕದಲ್ಲಿದೆ. ಕರ್ನಾಟಕದ ಹಾಸನದಲ್ಲಿ ಇಸ್ರೋದ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿಯನ್ನ ಸ್ಥಾಪನೆ ಮಾಡಲಾಗಿದೆ. ಇಲ್ಲಿಂದಲೇ ನಾವು ಈ ನಾವಿಕ್ ಸಿಸ್ಟಮ್ ಅನ್ನ ಪ್ರಪಂಚದಾದ್ಯಂತ, ಎಸ್ಪೆಷಲಿ ಇಂಡಿಯಾ ಅಂಡ್ ಬಿಯಾಂಡ್ ದಿ ಬಾರ್ಡರ್ಸ್ ಫಾರ್ 1500 ಕಿಲೋಮೀಟರ್ಸ್, ಇಟ್ ಈಸ್ ಬೀಯಿಂಗ್ ಮಾನಿಟರ್ಡ್ ಆರ್ ಕಂಟ್ರೋಲ್ಡ್ ಬೈ ಯಾವುದು? MCF ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ. ಎಲ್ಲಿದೆ? ಹಾಸನದಲ್ಲಿದೆ. ಕರೆಕ್ಟಾ? ನೆಕ್ಸ್ಟ್ ಕ್ವಶನ್. ನಾಸಾ ಮತ್ತು ಇಸ್ರೋ ಜಂಟಿ ಯೋಜನೆಯಾದ ನಿಸಾರ್ ಕುರಿತಂತ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ. ಇದು ವಿಶ್ವದ ಮೊಟ್ಟ ಮೊದಲ ದ್ವಿ ಆವರ್ತನ ಡ್ಯುಯಲ್ ಫ್ರೀಕ್ವೆನ್ಸಿ L&S ಬ್ಯಾಂಡ್ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಉಪಗ್ರಹವಾಗಿದೆ. SIR ಫುಲ್ ಫಾರ್ಮ್ ಕೇಳಬಹುದು, ನಿಸಾರ್ ಫುಲ್ ಫಾರ್ಮ್ ಕೇಳಬಹುದು. ಐ ಥಿಂಕ್ ಲಾಸ್ಟ್ PC ಎಕ್ಸಾಮ್ ಅಲ್ಲಿ ಯಾವುದೋ ಸಿವಿಲ್ ಅಲ್ಲೋ ಅಥವಾ ಇನ್ ಸರ್ವಿಸ್ ಅಲ್ಲೋ ನಿಸಾರ್ ಫುಲ್ ಫಾರ್ಮ್ ಕೇಳಿದ್ರು ಅಂತ ಅನ್ಕೋತೀನಿ ನಾನು. ನಾಸಾ ಅಂಡ್ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಫುಲ್ ಫಾರ್ಮ್. ಸೊ ಇದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟಾ ತಪ್ಪಾ? ಇಟ್ ಈಸ್ ಕರೆಕ್ಟ್. ಇದು ವಿಶ್ವದ ಮೊದಲ ದ್ವಿ ಆವರ್ತನ ಡ್ಯುಯಲ್ ಫ್ರೀಕ್ವೆನ್ಸಿ L&S ಬ್ಯಾಂಡ್ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಉಪಗ್ರಹವಾಗಿದೆ. ದಿಸ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ನಾಸಾ ಮತ್ತು ಇಸ್ರೋ ಜಂಟಿಯಾಗಿ ಇದನ್ನ ಉಡಾವಣೆ ಮಾಡಿದಾವೆ. ಐ ಥಿಂಕ್ 2025 ಜುಲೈಯೋ ಸೆಪ್ಟೆಂಬರ್ ಅಲ್ಲಿ ಇದನ್ನ ಉಡಾವಣೆ ಮಾಡಿರಬೇಕು. ಐ ಆಮ್ ನಾಟ್ ಶೋರ್, ಎಕ್ಸಾಕ್ಟ್ ಡೇಟ್ ಅವಶ್ಯಕತೆ ಇಲ್ಲ. ಹೋದ ವರ್ಷ ಮಾಡಿದ್ದು. ಸೊ ಇದು ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಪ್ಪಾ? ನಾಸಾ ಮತ್ತು ಇಸ್ರೋ ಜಂಟಿಯಾಗಿ ಇದನ್ನು ಉಡಾವಣೆ ಮಾಡಿದಾವೆ. ಯಾವ ಬ್ಯಾಂಡ್ ಅಲ್ಲಿ? ಡ್ಯುಯಲ್ ಫ್ರೀಕ್ವೆನ್ಸಿ ಬ್ಯಾಂಡ್ ಅಲ್ಲಿ, L ಮತ್ತು S ಬ್ಯಾಂಡ್ ಅಲ್ಲಿ. ಇದನ್ನ ಭೂಮಿಯ ಮೇಲ್ಮೈ ಬದಲಾವಣೆಗಳು, ಹಿಮನದಿಗಳ ಕರಗುವಿಕೆ ಮತ್ತು ಅರಣ್ಯ ನಾಶವನ್ನ ಪತ್ತೆ ಹಚ್ಚಲು ಬಳಸಲಾಗುತ್ತದೆ. ದಿಸ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಇದೇ ರೀತಿ ಇದನ್ನ ಪತ್ತೆ ಮಾಡಲಾಗುತ್ತೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ 1 and 2 ಬೋತ್ ಆರ್ ಕರೆಕ್ಟ್. ಸರ್, ಡ್ಯುಯಲ್ ಬ್ಯಾಂಡ್ ಅಂದ್ರೆ ಏನು? ಸಿಂಪಲ್, ಡಬಲ್ ಫ್ರೀಕ್ವೆನ್ಸಿ. ಈಗ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಥವಾ ಡಬಲ್ ಚೆಕ್ ಅಂತ ಕರಿತೀವಲ್ವಾ, ಒಂದ್ಸಲಿ ಚೆಕ್ ಮಾಡಿದ್ರೆ ಮತ್ತೊಂದ್ಸಲಿ ಚೆಕ್ ಮಾಡೋದು. ಹಾಗೆ ಡ್ಯುಯಲ್ ಬ್ಯಾಂಡ್ ಫ್ರೀಕ್ವೆನ್ಸಿ ಅಂದ್ರೆ ನಿಮ್ಮ ಲೊಕೇಶನ್ ಅನ್ನ ಅಥವಾ ಅದು ಟಾರ್ಗೆಟ್ ಮಾಡಿರ್ತಕ್ಕಂಥ ಲೊಕೇಶನ್ ಅನ್ನ ಅಕ್ಯುರೇಟ್ ಆಗಿ ಮಾರ್ಕ್ ಮಾಡ್ಲಿಕ್ಕೆ 2 ಫ್ರೀಕ್ವೆನ್ಸಿ ಕಳಿಸುತ್ತೆ. ಮೊದಲನೇ ಫ್ರೀಕ್ವೆನ್ಸಿ ಏನಿರುತ್ತೆ, ಜನರಲ್ ಆಗಿ ತೋರಿಸುತ್ತೆ. ಇಫ್ ಇನ್ ಕೇಸ್ ನೀವು ಕಾರ್ಡ್ ಒಳಗಿದ್ರು, ಬಿಲ್ಡಿಂಗ್ ಒಳಗಿದ್ರು, ಏನಾಗುತ್ತೆ, ಆ ಫ್ರೀಕ್ವೆನ್ಸಿ ಬೌನ್ಸ್ ಆಗಿ ನಿಮ್ ಲೊಕೇಶನ್ ಎಲ್ಲಿದ್ರೆ 500 ಮೀಟರ್ ಎಲ್ಲೋ ದೂರ ತೋರಿಸುತ್ತೆ. ಆ ತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಡ್ಯುಯಲ್ ಬ್ಯಾಂಡ್ ಫ್ರೀಕ್ವೆನ್ಸಿನ ಲಾಂಚ್ ಮಾಡ್ತಾರೆ. ಸೆಕೆಂಡ್ ಫ್ರೀಕ್ವೆನ್ಸಿ ಏನ್ ಮಾಡುತ್ತೆ, ಇಟ್ ಹ್ಯಾಸ್ ಗಾಟ್ ಲಾರ್ಜರ್ ವೇವ್ ಲೆಂತ್. ಅದರ ವೇವ್ ಲೆಂತ್ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಮೋರ್ ಅಕ್ಯುರೇಟ್ ಆಗಿ ನಿಮ್ಮ ಪೊಸಿಷನ್ ಅನ್ನ ಅದು ತಿಳಿಸ್ಕೊಡುತ್ತೆ. ರೈಟ್? ನಿಸಾರ್ ಉಪಗ್ರಹದ S ಬ್ಯಾಂಡ್ ಪೇಲೋಡ್ ಅನ್ನ ಅಹಮದಾಬಾದ್ನ ಸ್ಯಾಕ್ ಅಲ್ಲಿ ಸಿದ್ಧಪಡಿಸಲಾಗಿದ್ದರೂ ಅದರ ಅಂತಿಮ ಪರೀಕ್ಷೆಗಳು ಮತ್ತು ಇಂಟಿಗ್ರೇಷನ್ ಕಾರ್ಯಗಳು ಬೆಂಗಳೂರಿನ UR ರಾವ್ ಉಪಗ್ರಹ ಕೇಂದ್ರದಲ್ಲಿ ನಡೆದಿದ್ದಾವೆ ಅಂತ ಹೇಳಲಾಗುತ್ತೆ. ಓಕೆನಾ? ನೆಕ್ಸ್ಟ್, ಆದಿತ್ಯ L1 ಮಿಷನ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಇದು ಸೂರ್ಯನನ್ನು ಅಧ್ಯಯನ ಮಾಡಲು ಇಸ್ರೋ ಉಡಾವಣೆ ಮಾಡಿದ ಭಾರತದ ಮೊದಲ ಮೀಸಲಾದ ವೈಜ್ಞಾನಿಕ ಬಾಹ್ಯಾಕಾಶ ಮಿಷನ್ ಆಗಿದೆ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೂರ್ಯನನ್ನ ಅಧ್ಯಯನ ಮಾಡಲಿಕ್ಕೆ ಈ ಮಿಷನ್ ಅನ್ನ ಲಾಂಚ್ ಮಾಡಲಾಗಿದೆ. ಈ ಉಪಗ್ರಹವನ್ನ ಭೂಮಿಯಿಂದ 1.5 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ ಹ್ಯಾಲೋ ಕಕ್ಷೆಯ ಲ್ಯಾಗ್ರಾಂಜಿಯನ್ ಪಾಯಿಂಟ್ L1 ಅಲ್ಲಿ ಇರಿಸಲಾಗಿದೆ. ಇದು ಕೂಡ ಕರೆಕ್ಟ್. ಇಲ್ಲೇನಾಗುತ್ತೆ, ನಿಮ್ಗೆ ಡ್ರಾ ಮಾಡಿ ತೋರಿಸ್ತೀನಿ ನೋಡಿ. ಈ ಲ್ಯಾಗ್ರಾಂಜಿಯನ್ ಪಾಯಿಂಟ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಲ್ಯಾಗ್ರಾಂಜಿಯನ್ ಪಾಯಿಂಟ್ ಅಂತಂದ್ರೆ ಈ ಭೂಮಿ ಮತ್ತು ಸೂರ್ಯನ ಮಧ್ಯೆ 5 ನಿರ್ದಿಷ್ಟವಾದಂತಹ ಪಾಯಿಂಟ್ಸ್ ಇದಾವೆ. 5 ಪಾಯಿಂಟ್ಸ್. ಈ 5 ಪಾಯಿಂಟ್ಸ್ ಅಲ್ಲಿ ನೀವೇನಾದ್ರೂ ಸ್ಯಾಟಲೈಟ್ ಅನ್ನು ಅಥವಾ ಏನೋ ಒಂದು ವಸ್ತುವನ್ನ ಇರಿಸಿದ್ರೆ ಅದು ಈ ಭೂಮಿ ಮತ್ತು ಸೂರ್ಯನ ಎರಡೂ ಒಂದು ಪ್ಲಾನೆಟ್ಸ್ ನ ಗುರುತ್ವಾಕರ್ಷಣ ಶಕ್ತಿಯನ್ನ ಬ್ಯಾಲೆನ್ಸ್ ಮಾಡುತ್ತೆ.
ಅಂದ್ರೆ ಸಪೋಸ್ ಇಮ್ಯಾಜಿನ್ ಮಾಡಿ, ಸೂರ್ಯನಿಗೂ ಅಗಾಧವಾದಂತಹ ಗುರುತ್ವಾಕರ್ಷಣ ಶಕ್ತಿ ಇದೆ. ಭೂಮಿಯ ಒಂದು ವ್ಯಾಪ್ತಿಯನ್ನು ದಾಟಿ ಸ್ಯಾಟಲೈಟ್ ಅನ್ನ ಹೊರಗಡೆ ಇರಿಸಿದ್ರೆ ಅದು ಸ್ಪೇಸ್ ಹೊರಟೋಗ್ಬಿಡುತ್ತೆ, ಅಥವಾ ಭೂಮಿಗೆ ತುಂಬಾ ಹತ್ತಿರದಲ್ಲಿ ಇರಿಸಿದ್ರೆ ಭೂಮಿಗೆ ಬಿದ್ದ್ಬಿಡುತ್ತೆ. ಸೊ ಹಂಗಾಗಿ ಈ ಸೂರ್ಯ, ಇದು ಭೂಮಿ ಅನ್ಕೊಳ್ಳಿ, ಇದು ಸೂರ್ಯ ಅನ್ಕೊಳ್ಳಿ, ಇವರಿಬ್ಬರ ಮಧ್ಯೆ 5 ಈ ತರ ಪಾಯಿಂಟ್ಸ್ ಇದಾವೆ. ಆ ಪಾಯಿಂಟ್ಸ್ ಅನ್ನ ಲ್ಯಾಗ್ರಾಂಜಿಯನ್ ಪಾಯಿಂಟ್ಸ್ ಅಂತ ಕರಿತೀವಿ. ಈ ಪಾಯಿಂಟ್ಸ್ ಅಲ್ಲಿ ಸ್ಯಾಟಲೈಟ್ ಅನ್ನ ಇರಿಸಿದ್ರೆ ಯಾವುದೇ ಕಾರಣಕ್ಕೂ ಅದು ನಮ್ಮ ಅಟ್ಮಾಸ್ಫಿಯರ್ ಬಿಟ್ಟು ದಾಟಿ ಹೊರಗಡೆನೂ ಹೋಗಲ್ಲ, ಭೂಮಿಯ ವಾತಾವರಣಕ್ಕೆ ವಾಪಸ್ ಬೀಳೋದು ಇಲ್ಲ. ಸೊ ಎಲ್ಲೆಲ್ಲಿ ಬರುತ್ತೆ, ಇದನ್ನ ಅನ್ಕೊಳ್ಳಿ ಆರ್ಬಿಟ್, ಲ್ಯಾಗ್ರಾಂಜಿಯನ್ 1 ಪಾಯಿಂಟ್, ಇದು ಲ್ಯಾಗ್ರಾಂಜಿಯನ್ 2 ಪಾಯಿಂಟ್, ಇದು ಲ್ಯಾಗ್ರಾಂಜಿಯನ್ 3, ಇದು 4, ಇದು 5, ಈ ತರ 5 ಪಾಯಿಂಟ್ಸ್ ಬರುತ್ತೆ. ಇಲ್ಲಿ ಈ ಆದಿತ್ಯ L1 ಮಿಷನ್ ಅನ್ನ ನಾವು ಯಾವುದು ಲ್ಯಾಗ್ರಾಂಜಿಯನ್ ಪಾಯಿಂಟ್ 1 ಅಲ್ಲಿ ಏನು ಸ್ಟೇಷನ್ ಮಾಡಿದ್ವಿ. ಹಾಗಾಗಿ ಇಲ್ಲಿ ಬೋತ್ ಸ್ಟೇಟ್ಮೆಂಟ್ 1 and 2 ಬೋತ್ ಆರ್ ಕರೆಕ್ಟ್. ನೋಡಿ, ಆದಿತ್ಯ L1 ಅನ್ನ ಸೆಪ್ಟೆಂಬರ್ 2, 2023ರಂದು PSLV C-57 ಅನ್ನ ಬಳಸಿಕೊಂಡು ಉಡಾವಣೆ ಮಾಡಲಾಯಿತು. ಸೊ ಇಲ್ಲಿ ಇದು 2024 ಜನವರಿಯಲ್ಲಿ ಯಶಸ್ವಿಯಾಗಿ ತನ್ನ L1 ಪಾಯಿಂಟ್ ಅನ್ನ ಬಿಂದುವನ್ನ ಲಿಂಕ್ ಮಾಡಿದೆ. ಈ ಆದಿತ್ಯ L1 ನ ಒಂದು ಪ್ರಮುಖ ಪೇಲೋಡ್ ಇದೆ, ಅದರ ಹೆಸರು ವಿಸಿಬಲ್ ಎಮಿಷನ್ ಲೈನ್ ಕೊರೋನೋಗ್ರಾಫ್ ಅಂತ ಹೇಳ್ಬಿಟ್ಟು, ಕೊರೋನೋಗ್ರಾಫ್ VLC ಅಂತ ಹೇಳ್ಬಿಟ್ಟು, ಇದನ್ನ ಬೆಂಗಳೂರಿನ ಹೊಸಕೋಟೆ ಬಳಿ ಇರತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಇಲ್ಲಿ ಅಭಿವೃದ್ಧಿಪಡಿಸಲಾಗಿತ್ತು. ಕ್ಲಿಯರಾ? ಅಂಡ್ ಇಲ್ಲಿ ಈ ಲಾಂಚ್ ವೆಹಿಕಲ್ ನೋಡಿ ನಂಗೆ ಜ್ಞಾಪಕ ಬಂತು, ಈ ಚಂದ್ರಯಾನ 1, 2, 3 ಮಿಷನ್ ಇದಾವಲ್ಲ, ಅದ್ರ 3 ಲಾಂಚ್ ವೆಹಿಕಲ್ ಹೆಸರು ಗೊತ್ತಿರಬೇಕು. PSLV C-11 ಫಸ್ಟ್ ಒನ್, ಸೆಕೆಂಡ್ ಒನ್ GSLV Mark 3, ಥರ್ಡ್ ಒನ್ನು LVM-3 M4. ಈ 3 ಲಾಂಚ್ ವೆಹಿಕಲ್ಸ್ ನಿಮಗೆ ಬಾಯಟ್ ಆಗಿರ್ಬೇಕು. ಓಕೆ, ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ. ಯಾಕೆ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ KEA ಮತ್ತು PC ಪರೀಕ್ಷೆಗಳಲ್ಲಿ ಎಸ್ಪೆಷಲಿ ಇಂಥ ಫ್ಯಾಕ್ಟ್ಸ್ ಮೇಲೆನೆ ಬೇಸಿಕ್ ಕ್ವಶನ್ಸ್ ಕೇಳ್ತಾರೆ. ತಲೆಯಲ್ಲಿ ಇಟ್ಕೊಳ್ಳಿ, KEA ಬೇರೆ ಪ್ರಶ್ನೆ ಪತ್ರಿಕೆಗಳನ್ನ 100 ಕ್ವಶನ್ಸ್ಗೆ ಕೇಳಿದ್ರು ಕೂಡ 2 ಅವರ್ ಇರುತ್ತೆ. ಇಲ್ಲಿ 1.5 ಗಂಟೆಗೆ 90 ನಿಮಿಷಕ್ಕೆ ನಿಮ್ಗೆ 100 ಕ್ವಶನ್ಸ್ ಕೇಳಬೇಕು ಅಂದ್ರೆ ರಿಲೇಟಿವ್ಲಿ ಫ್ಯಾಕ್ಚುಯಲ್ ಕಂಟೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ ಅವರು, ಕ್ವಿಕ್ ನಾಲೆಜ್ಗೆ. ಅಂಡ್ ಇದು PU ಬೇಸ್ಡ್ ಎಕ್ಸಾಮ್ ಆಗಿರೋದ್ರಿಂದ ನೀವು ಈ ತರ ಫ್ಯಾಕ್ಟ್ಸ್ ಅನ್ನ ಕೂಡ ಓದಲೇಬೇಕಾಗುತ್ತೆ. ಫೈನ್, ಇದೇನಿಲ್ಲ ಇದರಲ್ಲಿ ಎಕ್ಸ್ಟ್ರಾರ್ಡನರಿ ನಾಲೆಜ್ ಏನಿಲ್ಲ. ಇದೇ ಫ್ಯಾಕ್ಟ್ ಅನ್ನ ಇನ್ನೊಂದು ವಾರ ಬಿಟ್ಟು ನನಗೆ ಕೇಳಿದ್ರೆ ನನಗೂ ನೆನಪಲ್ಲಿರಲ್ಲ. ಸೊ ಇದಕ್ಕೆ ಸೊಲ್ಯೂಷನ್ ಏನು, ಪದೇ ಪದೇ ರಿವಿಷನ್ ಮಾಡೋದು. ಇದನ್ನ ಬಿಟ್ಟರೆ ಬೇರೆ ಸೊಲ್ಯೂಷನ್ ಯಾವುದು ಕೂಡ ಇರಲ್ಲ. ನೆಕ್ಸ್ಟ್ ಕ್ವಶನ್, ನಾಸಾದ ಪ್ರಸಿದ್ಧ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ JWST ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ. ಇದು ಹಬಲ್ ಬಾಹ್ಯಾಕಾಶ ದೂರದರ್ಶಕದ ಉತ್ತರಾಧಿಕಾರಿಯಾಗಿದ್ದು ಅಥವಾ ಸಕ್ಸೆಸರ್ ಆಗಿದ್ದು, ಮುಖ್ಯವಾಗಿ ಇನ್ಫ್ರಾರೆಡ್ ಅಂದ್ರೆ ಅತಿಗೆಂಪು ತರಂಗಾಂತರದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಇಟ್ ಈಸ್ ದಿ ಸಕ್ಸೆಸರ್ ಟು ದಿ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಅಂಡ್ ಆಪರೇಟ್ಸ್ ಪ್ರೈಮರಿಲಿ ಇನ್ ದಿ ಇನ್ಫ್ರಾರೆಡ್ ವೇವ್ ಲೆಂತ್. ಅಬ್ಸಲ್ಯೂಟ್ಲಿ ಕರೆಕ್ಟ್. ನೆನಪಿರ್ಲಿ, ಹಬಲ್ ಅಂದ ತಕ್ಷಣ ನಮಗೆ ಯಾವುದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅಂದ ತಕ್ಷಣ ಹಬಲ್ನ ಉತ್ತರಾಧಿಕಾರಿ ಅಂತ ಗೊತ್ತಿರಬೇಕು. ಅಂಡ್ ಅದರ ಯಾವ ವೇವ್ ಲೆಂತ್ ಅಲ್ಲಿ ಆಪರೇಟ್ ಮಾಡುತ್ತೆ, ಇನ್ಫ್ರಾರೆಡ್, ಕೆಂಪು ತರಂಗ, ಒಂದು ಅತಿಗೆಂಪು ತರಂಗಾಂತರದಲ್ಲಿ ಆಪರೇಟ್ ಆಗುತ್ತೆ. ಈ 2 ಫ್ಯಾಕ್ಟ್ ಗೊತ್ತಿರಬೇಕು. ನೆಕ್ಸ್ಟ್ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಯ್ತು. ಸ್ಟೇಟ್ಮೆಂಟ್ 2, ಇದನ್ನ ಭೂಮಿಯ ಕೆಳ ಕಕ್ಷೆಯಲ್ಲಿ ಸ್ಥಾಪಿಸಲಾಗಿದೆ, ಲೋ ಅರ್ತ್ ಆರ್ಬಿಟ್ ಅಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ತಪ್ಪಾ ಕರೆಕ್ಟಾ? ತಪ್ಪಾ ಕರೆಕ್ಟಾ? ಅಬ್ಸಲ್ಯೂಟ್ಲಿ ರಾಂಗ್. ಯಾಕೆ ಹೇಳಿ? ಇದು ಹಬಲ್ ಟೆಲಿಸ್ಕೋಪ್ ಏನಿತ್ತಲ್ಲ ಅದನ್ನ ಲೋ ಅರ್ತ್ ಆರ್ಬಿಟ್ ಅಲ್ಲಿ ಇಟ್ಟಿದ್ರು, ಲೋ ಅರ್ತ್ ಆರ್ಬಿಟ್ ಅಲ್ಲಿ. ಬಟ್ ತುಂಬಾ ಡಿಸ್ಟರ್ಬೆನ್ಸಸ್ ಬರ್ತಾ ಇತ್ತು, ತುಂಬಾ ಸ್ಪೇಸ್ ನಾಯ್ಸ್ ಇರ್ತಾ ಇತ್ತು, ಅಕ್ಯುರೇಟ್ ರೀಡಿಂಗ್ಸ್ ಕೊಡ್ತಾ ಇರಲಿಲ್ಲ. ಅದಕ್ಕೆ ಈ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅನ್ನ ಏನ್ ಮಾಡಿದ್ರು ವಿಜ್ಞಾನಿಗಳು, ನಾಸಾ ಏನ್ ಮಾಡ್ತು ಎಸ್ಪೆಷಲಿ, ತಗೊಂಡೋಗಿ ಇದನ್ನ ಲ್ಯಾಗ್ರಾಂಜಿಯನ್ ಪಾಯಿಂಟ್ 2 ಅಲ್ಲಿ ಇಟ್ರು. ಲ್ಯಾಗ್ರಾಂಜಿಯನ್ 1 ಅಲ್ಲಿ ಲ್ಯಾಗ್ರಾಂಜಿಯನ್ 1 ಅಲ್ಲಿ ನಮ್ಮ ಯಾವುದು ಸೋಲಾರ್ ಮಿಷನ್ ಇದೆ ಆದಿತ್ಯ L1. ಲ್ಯಾಗ್ರಾಂಜಿಯನ್ 2 ಅಲ್ಲಿ ಈ ಒಂದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅನ್ನ ಸ್ಪೇಸ್ ಇಡಲಾಗಿದೆ. ಸೊ ಲೋ ಅರ್ತ್ ಆರ್ಬಿಟ್ ಅಲ್ಲ, ಕೆಳ ಕಕ್ಷೆ ಅಲ್ಲ. ಸರ್ ಆರ್ಬಿಟ್ ಅಂದ್ರೆ ಏನು? ಇದು ಭೂಮಿ ಅಂದ್ರೆ ವೇರಿಯಸ್ ಲೇಯರ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ 100 ಅಪ್ ಟು 1000 ಕಿಲೋಮೀಟರ್ಸ್ ವರೆಗೂ ಅಥವಾ 2000 ಕಿಲೋಮೀಟರ್ಸ್ ವರೆಗೂ ನಿಮಗೆ ನಾವು ಲೋ ಅರ್ತ್ ಆರ್ಬಿಟ್ ಅಂತ ಕರಿತೀವಿ. 2000 ಇಂದ ಅಪ್ ಟು 20,000 ಕಿಲೋಮೀಟರ್ ಆರ್ಬಿಟ್ ವರೆಗೂ ನಾವು ಮೀಡಿಯಂ ಅರ್ತ್ ಆರ್ಬಿಟ್ ಅಂತ ಕರಿತೀವಿ. ಅದ್ರ ಮೇಲೆ ಬಿಯಾಂಡ್ 30,000 ಕಿಲೋಮೀಟರ್ಸ್ ನಿಮಗೆ ಯಾವುದು ಜಿಯೋ ಸ್ಟೇಷನರಿ ಅಥವಾ ಜಿಯೋ ಸಿಂಕ್ರನಸ್ ಆರ್ಬಿಟ್ ಬರುತ್ತೆ. ಫೈನ್. ಸೊ ಈ ಬೇಸಿಕ್ ಆರ್ಬಿಟ್ಸ್ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಸ್ಟೇಟ್ಮೆಂಟ್ 1 ಮಾತ್ರ ಕರೆಕ್ಟ್, ಸ್ಟೇಟ್ಮೆಂಟ್ 2 ಯಾಕೆ ತಪ್ಪು ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಲೋ ಅರ್ತ್ ಆರ್ಬಿಟ್. ಯಾವುದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅನ್ನ ಲೋ ಅರ್ತ್ ಆರ್ಬಿಟ್ ಅಲ್ಲಿ ಇರಿಸಲಾಗಿಲ್ಲ, ಬದಲಾಗಿ ಅದನ್ನ ಲ್ಯಾಗ್ರಾಂಜಿಯನ್ ಪಾಯಿಂಟ್ 2 ಅಲ್ಲಿ ಇರಿಸಲಾಗಿದೆ. ಎಸ್, ಕರೆಕ್ಟಾ? ಆ ಲ್ಯಾಗ್ರಾಂಜಿಯನ್ 2 ಪಾಯಿಂಟ್ ಏನೋ ಇಲ್ಲೇ ಪಕ್ಕದಲ್ಲೋ ಅಥವಾ ಯಾವುದೋ ಪಕ್ಕದ ರಾಜ್ಯನೋ ಪಕ್ಕದ ದೇಶ ಅಲ್ಲ, ಭೂಮಿಯಿಂದ 1.5 ಮಿಲಿಯನ್ ಕಿಲೋಮೀಟರ್ ದೂರ. ಜಸ್ಟ್ ಇಮ್ಯಾಜಿನ್, 1.5 ಮಿಲಿಯನ್ ಅಂದ್ರೆ 15 ಲಕ್ಷ ಕಿಲೋಮೀಟರ್.
ನಾವು ಬರೀ ಒಂದು 15 ಹೆಜ್ಜೆ ಮನೆ ಪಕ್ಕ ಇರೋ ಅಂಗಡಿಗೆ ಹೋಗಿ ಹಾಲು ತರಬೇಕು ಅಂದ್ರೆ ಒದ್ದಾಡ್ತೀವಿ, ಅಲ್ವಾ? ಸೊ 1.5 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಲ್ಯಾಗ್ರೇಂಜಿಯನ್ ಪಾಯಿಂಟ್ ಇದು. ಯಾವ್ದಿದೆ ಅಲ್ಲಿ? ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್, JWST. ಗಗನಯಾನ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. 2027ರ ಒಂದು ಪೂರ್ವದಲ್ಲಿ ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಈ ಗಗನಯಾನ್ ಅಂದ್ರೆ ಸ್ಪೇಸ್ ಮ್ಯಾನ್ ಮಿಷನ್, ಮಾನವರನ್ನ ಒಳಗೊಂಡಂತಹ ಒಂದು ಬಾಹ್ಯಾಕಾಶ ಮಿಷನ್ ಇದು. ಇದನ್ನ ಲಾಂಚ್ ಮಾಡಲಿಕ್ಕೆ ಭಾರತ ರೆಡಿಯಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೇಟ್ಮೆಂಟ್ಸ್ ಅನ್ನ ಇಲ್ಲಿ ಗಮನಿಸಿ. ಇದು ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯಾನ ಯೋಜನೆ ಆಗಿದ್ದು 3 ಗಗನಯಾತ್ರಿಗಳನ್ನ 400 ಕಿಲೋಮೀಟರ್ ಕಕ್ಷೆಗೆ ಕಳಿಸುವಂತಹ ಗುರಿಯನ್ನ ಹೊಂದಿದೆ. ಆಬ್ಸಲ್ಯೂಟ್ಲಿ ಕರೆಕ್ಟ್ ಸರ್. ಇದರಿಂದ ಏನ್ ಲಾಭ? ಭಾರತ ಕೂಡ ತನ್ನದೇ ಆದಂತಹ ಒಂದು ಸ್ಪೇಸ್ ಸ್ಟೇಷನ್ ಅನ್ನ, ಯಾವ ರೀತಿ ಈಗ US ಮತ್ತೆ ಇತರೆ ದೇಶಗಳ ಒಂದು ಸ್ಪೇಸ್ ಸ್ಟೇಷನ್ ಇದೆಯಲ್ಲ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್, ಅದೇ ರೀತಿ ಭಾರತ ಕೂಡ ತನ್ನದೇ ಆದಂತಹ ಒಂದು ಸ್ಪೇಸ್ ಸ್ಟೇಷನ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಹೊರಟಿದೆ. ಅದು ಸದ್ಯದಲ್ಲೇ ನಿರ್ಮಾಣ ಕೂಡ ಆಗುತ್ತೆ, ರೈಟ್? ಸೊ ಇದು ಭಾರತದ ಮೊಟ್ಟ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯಾನ ಯೋಜನೆ ಆಗಿದ್ದು 3 ಗಗನಯಾತ್ರಿಗಳನ್ನ 400 ಕಿಲೋಮೀಟರ್ ಕಕ್ಷೆಗೆ ಕಳುಹಿಸುವ ಗುರಿಯನ್ನ ಇದು ಹೊಂದಿದೆ. ಕರೆಕ್ಟ್. ಈ ಮಿಷನ್ ಅಲ್ಲಿ ಬಳಸಲಾಗುವ ಹ್ಯೂಮನಾಯ್ಡ್ ರೋಬೋಟ್ ನ ಹೆಸರು ವ್ಯೋಮಿತ್ರ. ಇಸ್ರೋ ಏನ್ ಮಾಡಿದೆ ಗೊತ್ತಾ? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಈ ಗಗನಯಾತ್ರಿಗಳ ಜೊತೆಗೆ ಒಂದು ಹ್ಯೂಮನಾಯ್ಡ್ ಅಂದ್ರೆ ಮಾನವನನ್ನ ಹೋಲತಕ್ಕಂತಹ ಒಂದು ರೋಬೋಟ್ ಅನ್ನು ಅಭಿವೃದ್ಧಿಪಡಿಸಿದೆ. ಅದರ ಹೆಸರು ವ್ಯೋಮಮಿತ್ರ ಅಂತ ಹೇಳ್ಬಿಟ್ಟು. ನೆನಪಿರ್ಲಿ, ಇದು ಯಾವುದು ಅಂತ ನಿಮಗೆ ಕ್ವಶನ್ ಕೊಟ್ರೆ, ವ್ಯೋಮಿತ್ರ ಅಥವಾ ವ್ಯೋಮಮಿತ್ರ ಏನು ಅಂತ ಕೊಟ್ರೆ, ಇದೊಂದು ಹ್ಯೂಮನಾಯ್ಡ್. ಎಲ್ಲಿ ಬಳಸಲಾಗುತ್ತೆ? ಇಸ್ರೋದ ಸ್ಪೇಸ್ ಮಿಷನ್ ಆದಂತಹ ಗಗನಯಾನಲ್ಲಿ ಬಳಸಲಾಗುತ್ತೆ, ರೈಟ್? ಸೊ ಇಲ್ಲಿ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಎರಡೂ ಕೂಡ ಸರಿಯಾದಂತಹ ಆಯ್ಕೆ. ಫೈನ್. GSLV Mark 3 ಅನ್ನು ಬಳಸಿಕೊಂಡು ಇದನ್ನ ಲಾಂಚ್ ಮಾಡಲಾಗ್ತದೆ. ಅಂದ್ರೆ LVM-3 ಅನ್ನು ಬಳಸಿಕೊಂಡು ಇದನ್ನ ಲಾಂಚ್ ಮಾಡಲಾಗ್ತಾ ಇದೆ. ಈ ಗಗನಯಾನಕ್ಕೆ ಆಯ್ಕೆಯಾಗಿರ್ತಕ್ಕಂತಹ 4 ಗಗನಯಾತ್ರಿಗಳಲ್ಲಿ ಒಬ್ಬರಾದಂತಹ ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣ ನಾಯರ್ ಅವರು ಕರ್ನಾಟಕದ ಹೆಮ್ಮೆಯ ಸೈನಿಕ ಶಾಲೆ ಬಿಜಾಪುರದ ಹಳೆಯ ವಿದ್ಯಾರ್ಥಿ ಅಂತ ಹೇಳ್ತಾರೆ. ಓಕೆ, 4 ಅಂತ ಗಗನಯಾತ್ರಿ, ಪ್ಲೀಸ್ ಕರೆಕ್ಟ್ ಇಟ್. ನೆಕ್ಸ್ಟ್ ಕ್ವಶನ್. ಮಂಗಳಯಾನ್ ಮಿಷನ್ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. 2013ರಲ್ಲಿ ಸಕ್ಸಸ್ಫುಲ್ಲಿ ಲಾಂಚ್ಡ್ ಮತ್ತು ಸಕ್ಸಸ್ಫುಲ್ ಮಿಷನ್ ಆದಂತಹ ಈ ಮಂಗಳಯಾನ್ ಮಿಷನ್ಗೆ ಸಂಬಂಧಪಟ್ಟಂತಹ ಈ ಹೇಳಿಕೆಗಳು. ಭಾರತವು ತನ್ನ ಮೊದಲ ಪ್ರಯತ್ನದಲ್ಲೇ ಮಂಗಳನ ಕಕ್ಷೆಯನ್ನ ಯಶಸ್ವಿಯಾಗಿ ತಲುಪಿದಂತಹ ವಿಶ್ವದ ಮೊದಲ ದೇಶವಾಗಿದೆ. ಆಬ್ಸಲ್ಯೂಟ್ಲಿ ಕರೆಕ್ಟ್. ನೆನಪಿರ್ಲಿ, ಈ ಮಂಗಳಯಾನ್ ಮಿಷನ್ ಏನಾಯ್ತಲ್ಲ, ಅದ್ರ ಮೇಲೆ ಒಂದು ಮಾರ್ಸ್ ಅಂತ ಇಂಗ್ಲಿಷಲ್ಲಿ ಮೂವಿ ಬಂತು, ಹಾಲಿವುಡ್ ಮೂವಿ. ಆ ಹಾಲಿವುಡ್ ಮೂವಿ ಮಾರ್ಸ್ ಅನ್ನ ಮಾಡ್ಲಿಕ್ಕೆ ಒಟ್ಟು ಎಷ್ಟು ಬಜೆಟ್ ಇತ್ತಲ್ಲ, ಅದ್ರ ಅರ್ಧನೋ ಅಥವಾ ಅದಕ್ಕಿಂತ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಇಂಡಿಯಾ ಮಾರ್ಸ್ಗೆ ಕಳಿಸ್ಬಿಟ್ಟಿದೆ ಒಂದು ಮಿಷನ್ ಅನ್ನ. ದಟ್ ಈಸ್ ದಿ ಪವರ್ ಆಫ್ ಇಂಡಿಯಾ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ ಅಥವಾ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್, ಈ ಉಪಗ್ರಹವನ್ನ ಇಸ್ರೋದ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಆದಂತಹ GSLV Mark 3 ಮೂಲಕ ಉಡಾವಣೆ ಮಾಡಲಾಗಿತ್ತು. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಇಟ್ ಈಸ್ ರಾಂಗ್. ಯಾಕೆ ಹೇಳಿ? ಇದನ್ನ ಉಡಾವಣೆ ಮಾಡಲಿಕ್ಕೆ ಬಳಸಿದ್ದು GSLV ಅಲ್ಲ, ಬದಲಾಗಿ PSLV C-25 ರಾಕೆಟ್. ನವೆಂಬರ್ 5, 2013ರಂದು ಇದರ ಉಡಾವಣೆ ಆಗಿತ್ತು. ಸೊ 2013ರ ಅವಧಿಯಲ್ಲಿ ಭಾರತದ ಬಳಿ GSLV ತಂತ್ರಜ್ಞಾನ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿ ಆಗಿರಲಿಲ್ಲ. ಸೊ ಇಟ್ ವಾಸ್ ಸ್ಟಿಲ್ ಅಟ್ ಅ ವೆರಿ ನೇಸೆಂಟ್ ಸ್ಟೇಜ್ ಅಥವಾ ಟೆಸ್ಟಿಂಗ್ ಸ್ಟೇಜ್ ಅಲ್ಲಿ ಇತ್ತು. ಹಾಗಾಗಿ ಈ ಒಂದು ಆಪ್ಷನ್ ಅನ್ನ ನೀವು ಈಸಿಲಿ ಎಲಿಮಿನೇಟ್ ಮಾಡಬಹುದಾಗಿತ್ತು. ಓಕೆ, ಇಸ್ರೋದ ವರ್ಕ್ ಹಾರ್ಸ್ ಅಂತ ಕೂಡ ಕರಿತೀವಿ PSLV ಅನ್ನ, ನಂಬಿಕಸ್ತ ಕುದುರೆ ಅಂತ ಹೇಳ್ಬಿಟ್ಟು. ವರ್ಕ್ ಹಾರ್ಸ್ ಅದು ಯಾವ್ದಾಗಿತ್ತು? PSLV ಆಗಿತ್ತು. ನಾಸಾದ ಆರ್ಟಿಮಿಸ್ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನು? ನಾಸಾ ಒಂದು ಆರ್ಟಿಮಿಸ್ ಅನ್ನೋ ಮಿಷನ್ ಅನ್ನು ಲಾಂಚ್ ಮಾಡಿದೆ. ಆರ್ಟಿಮಿಸ್ ಅಂದ್ರೆ ಸೀರೀಸ್ ಆಫ್ ಪ್ರಾಜೆಕ್ಟ್ಸ್. ಅದಕ್ಕೆ ಸಂಬಂಧಪಟ್ಟಂತಹ ನೆಕ್ಸ್ಟ್ ಆರ್ಟಿಮಿಸ್ ಮಿಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಮಂಗಳ ಗ್ರಹದಲ್ಲಿ ಮಾನವ ವಸಾಹತು ಸ್ಥಾಪಿಸುವುದಾ? ನೋ. ದೀರ್ಘಾವಧಿಯ ಪರಿಶೋಧನೆಗಾಗಿ ಮಾನವರನ್ನ ಚಂದ್ರನಿಗೆ ಮರಳಿ ಕಳುಹಿಸುವುದು. ಎಸ್, ಅಬ್ಸಲ್ಯೂಟ್ಲಿ ಕರೆಕ್ಟ್. 1970s ಆದ್ಮೇಲೆ ದಿ ಫಸ್ಟ್ ಟೈಮ್ ನಾಸಾ ಏನ್ ಮಾಡ್ತಾ ಇದೆ? ಆರ್ಟಿಮಿಸ್ ಮಿಷನ್ ಮುಖಾಂತರ ಎಲ್ಲಿ ಮಾನವರನ್ನ, ಒಬ್ಬ ಮಹಿಳೆ ಮತ್ತು ಪುರುಷರನ್ನ ಒಳಗೊಂಡಂತಹ ಒಂದು ಮಿಷನ್ ಅನ್ನ ಕಳಿಸ್ತಾ ಇದೆ. ಇದರ ಮುಖಾಂತರ ಚಂದ್ರನಿಗೆ ಪುನಃ ಮಾನವರನ್ನ ಕಳಿಸೋದು ಇದರ ಮುಖ್ಯ ಉದ್ದೇಶವಾಗಿದೆ, ರೈಟ್? ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಹಿಂದೆ ಅಪೋಲೋ ಮಿಷನ್ ಈ ಮಾನವರನ್ನ ಕರ್ಕೊಂಡು ಹೋಗಿತ್ತು. ಅದಾದ್ಮೇಲೆ ದಿಸ್ ಮಿಷನ್ ಇಸ್ ಟೇಕಿಂಗ್ ಹ್ಯೂಮನ್ಸ್ ಟು ಎಲ್ಲಿ? ಮೂನ್. ಸ್ಪೇಸ್ ಡೆಕ್ಸ್ ಮಿಷನ್, ಸ್ಪೇಡೆಕ್ಸ್ ಅಥವಾ ಸ್ಪೇಸ್ ಡೆಕ್ಸ್ ಅಂತ ಕರೀತಾರೆ. ಇದು ಯಾವ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತ ಮಿಷನ್? ಇಸ್ರೋಗೆ ಸಂಬಂಧಪಟ್ಟಂತಹ ಒಂದು ಮಿಷನ್. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಇದು ಬಾಹ್ಯಾಕಾಶದಲ್ಲಿ 2 ನೌಕೆಗಳನ್ನ ಪರಸ್ಪರ ಜೋಡಿಸುವಂತಹ ಒಂದು ಮೊದಲ ಪ್ರದರ್ಶನ ಯೋಜನೆ ಆಗಿದೆ. ಅಂದ್ರೆ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ವೈ ಇಸ್ ದಿಸ್ ಇಂಪಾರ್ಟೆಂಟ್? ಯಾಕಂದ್ರೆ
ನಾಳೆ ಭಾರತ ತನ್ನದೇ ಆದಂತಹ ಒಂದು ಸ್ವಂತ ಸ್ಪೇಸ್ ಸ್ಟೇಷನ್ ಅನ್ನ ಹೊಂದಿದ್ರೆ ಅಲ್ಲಿ ಡಾಕಿಂಗ್ ಅಂದ್ರೆ ಇಲ್ಲಿಂದ ಹೋದಂತ ರಾಕೆಟ್ ಡಾಕ್ ಅಂದ್ರೆ ಪಾರ್ಕ್ ಮಾಡೋದು, ಅಟ್ಯಾಚ್ ಆಗಿ ಪಾರ್ಕ್ ಆಗ್ಬೇಕಲ್ಲ. ಸೊ ಆ ಒಂದು ನಿರ್ದಿಷ್ಟವಾದಂತಹ ಎಬಿಲಿಟಿಯನ್ನು ಹೊಂದಿದ್ದೇವೆ ಇಲ್ವ ಅಂತ ಟೆಸ್ಟ್ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆ ಆಗಿತ್ತು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್, ಭವಿಷ್ಯದ ಭಾರತೀಯ ಅಂತರಿಕ್ಷ ನಿಲ್ದಾಣ, ಭಾರತೀಯ ಅಂತರಿಕ್ಷ ಸ್ಟೇಷನ್ ಬ್ಯಾಸ್ ನಿರ್ಮಾಣಕ್ಕೆ ಈ ತಂತ್ರಜ್ಞಾನ ಅಗತ್ಯವಾಗಿದೆ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಇಲ್ಲಿ ಎರಡು ಸ್ಟೇಟ್ಮೆಂಟ್ಸ್ಗಳು ಕೂಡ ಸರಿಯಾದಂತಹ ಸ್ಟೇಟ್ಮೆಂಟ್ಸ್ ಆಗಿದ್ದಾವೆ. 1 ಮತ್ತು 2 ಕೂಡ ಎರಡು ಕೂಡ ಸರಿಯಾದಂತಹ ಸ್ಟೇಟ್ಮೆಂಟು. 2028 ವೇಳೆಗೆ ಭಾರತೀಯ ಅಂತರಿಕ್ಷ ನಿಲ್ದಾಣದ ಮೊದಲ ಮಾಡ್ಯೂಲ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ ಇದು ಅಡಿಪಾಯ ಹಾಕಿ ಕೊಡ್ತಾ ಇದೆ. ನೆಕ್ಸ್ಟ್, ನಾಸಾದ ಪಾರ್ಕರ್ ಸೋಲಾರ್ ಪ್ರೋಬ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಿ ನಾಸಾಸ್ ಪಾರ್ಕರ್ ಸೋಲಾರ್ ಪ್ರೋಬ್. ಇದು ಸೂರ್ಯನ ಅತ್ಯಂತ ಹತ್ತಿರದ ವಾತಾವರಣವಾದಂತಹ ಕೊರೋನಾ ಇದನ್ನ ಸ್ಪರ್ಶಿಸಿದ ವಿಶ್ವದ ಮೊದಲ ನೌಕೆ ಆಗಿದೆ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್, ಇದು ಸೂರ್ಯನ ತೀವ್ರವಾದಂತಹ ಶಾಖ ಮತ್ತು ವಿಕಿರಣವನ್ನ ತಡೆದುಕೊಳ್ಳಲು ವಿಶೇಷ ಕಾರ್ಬನ್ ಕಾಂಪೋಸಿಟ್ ಹೀಟ್ ಶೀಲ್ಡ್ ಅನ್ನ ಹೊಂದಿದೆ. ಇದು ಕೂಡ ಕರೆಕ್ಟು. ಸೊ ಇದೇ ರೀತಿ ಸ್ಪೇಸ್ ಮಿಷನ್ಸ್ ಮೇಲೆ ಇನ್ನೂ 10ರಿಂದ 15 ಕ್ವಶನ್ಸ್ ಇದಾವೆ. ಅದಾದ್ಮೇಲೆ ನ್ಯಾಷನಲ್ ಪಾರ್ಕ್ಸ್ ಮೇಲೆ ಕ್ವಶನ್ಸ್ ಇದಾವೆ. ಸೊ ಈ ಎಲ್ಲ ಕ್ವಶನ್ಸ್ ಅನ್ನ, ಆಮೇಲೆ ಅಟ್ಮಾಸ್ಫಿಯರ್ ಮೇಲೆ ಕ್ವಶನ್ಸ್ ಇದಾವೆ. ಈ ಒಂದು ಡಾಕ್ಯುಮೆಂಟ್ ಅನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ದಯವಿಟ್ಟು ಡೀಟೇಲ್ ಆಗಿ ಓದಿ, ಈ ಡಾಕ್ಯುಮೆಂಟ್ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮಗೆ ಈ ಟಾಪಿಕ್ಸ್ ಇಂದ ಅರೌಂಡ್ 8 to 10 ಕ್ವಶನ್ಸ್ ಈಸಿಲಿ ಬರುತ್ತೆ. ಅಂಡ್ ನೆನಪಿರಲಿ, ಟೆಸ್ಟ್ ಸೀರೀಸ್ ನಾಳೆಯಿಂದ ಆರಂಭ ಆಗುತ್ತೆ. KS ಗುರುಜಿ ಆಪ್ ಅಲ್ಲಿ ಸಿಗುತ್ತೆ. ಯಾರು ಇನ್ನೂ KS ಗುರುಜಿ ಆಪ್ ಡೌನ್ಲೋಡ್ ಮಾಡಿಲ್ಲ ಆದಷ್ಟು ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ರೂ ನನ್ನ ನಂಬರ್ ಇದೆಯಲ್ಲ 9036862461, ಇದಕ್ಕೊಂದು ವಾಟ್ಸ್ಆಪ್ ಮೆಸೇಜ್ ಹಾಕಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಹ್ಯಾವ್ ಅ ಗ್ರೇಟ್ ಡೇ.